ಸೋದರ ಸೋದರಿಯರೇ, ನನ್ನ ಉಪನ್ಯಾಸದ ಶೀರ್ಷಿಕೆ ಅಸತೋಮ ಸದ್ಗಮಯ. ಆ ದಿಕ್ಕಿನತ್ತ ಕಿಂಕರರು ನಡೆಯುವುದು ಮತ್ತು ಸಂಸರಣೆ ಅಂತ ಈ ವಿಷಯದ ಅರ್ಥ. ಆ ಪುಸ್ತಕ ಇಲ್ಲಿದೆ, ಇಷ್ಟು ಬುಕ್ ಅದು. ಇದನ್ನು ಕೂಡ ರುಕ್ಮಿಣಿಯವರ ತಾತ ಬರೀತಾರೆ, ಕಿಂಕರರ ಗುಂಪು ಅನ್ನೋದು. ನಾನೊಂದು ಮಂತ್ರವನ್ನು ಈಗ ನಿಮಗೆ ನೆನಪು ಮಾಡ್ತೇನೆ. ನಿಮಗೆ ಗೊತ್ತಿರಲಿ, ಬ್ರಹ್ಮವಿದ್ಯಾ ಸಮಾಜ ಭಾರತದಲ್ಲಷ್ಟೇ ಇಲ್ಲ, ಪ್ರಪಂಚದಾದ್ಯಂತ ಇದೆ. ಯಾವುದನ್ನು ಇಲ್ಲಿ ಮುಗಿದೋಯ್ತು, ಇಲ್ಲಿ ಮುಗಿಸ್ಬಿಟ್ವಿ, ನಾವು ಅದನ್ನು ಮಣ್ಣು ಮಾಡಿಬಿಟ್ವಿ ಅಂತಿರೋ, ಅದು ಇನ್ನೊಂದು ಕಡೆ ಚಿಗುರುತ್ತೆ ಅಂತ DVGಯವರು ಭಾಳ ಚೆನ್ನಾಗಿ ಹೇಳ್ತಾರೆ. ಕಳೆಯುತ್ತಿರಲೊಂದಿಲ್ಲಿ ಬೆಳೆಯುತ್ತಿಹುದೊಂದಲ್ಲಿ. ವಿಶ್ವವೃಕ್ಷಕ್ಕೆ, ಜ್ಞಾನ ವೃಕ್ಷಕ್ಕೆ, ಪ್ರಜ್ಞಾನಕ್ಕೆ ಅಳಿವು ಇರೋದೇ ಇಲ್ಲ. ಭಾರತೀಯ ಧರ್ಮ, ಭಾರತೀಯ ಆಧ್ಯಾತ್ಮ, ಭಾರತೀಯ ಪರಂಪರೆ ಕಲುಷಿತವಾಗಿದ್ದು ನಿಜ. ಆದರೆ ಆ ಕಾಲುಷ್ಯವನ್ನೆಲ್ಲ ತೊಳೆದು ವಿಶ್ವದಾದ್ಯಂತ ತಿರುಗಿದ ಭಾರತೀಯತೆ ಪರಿಶುದ್ಧವಾಗಿ ಮತ್ತೆ ಭಾರತಕ್ಕೆ ಬಂದಿತ್ತು. ಏಷ್ಯಾ ಮೂಲಕ, ಯುರೋಪ್ ಮೂಲಕ, ಅಮೆರಿಕಾ ಮೂಲಕ, ಆಸ್ಟ್ರೇಲಿಯಾದ ಮೂಲಕ ಮತ್ತೆ ಏಷ್ಯಾ ಖಂಡಕ್ಕೆ ಬಂದಿತ್ತು. ಈ ಮಹನೀಯರ ಕಡೆಯಿಂದ, ಅವರ ಕಡೆಯಿಂದ. ಭಾರತಕ್ಕಿಂತ ವಿಸ್ತಾರವಾಗಿ ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿ ಮಂತ್ರಗಳ ನಿರಂತರ ಪಠಣೆ, ಧ್ಯಾನ, ಚಿಂತನೆ ನಡೀತಾ ಇದೆ. ಯಾರಿಗೆ ಅಧ್ಯಯನ ಮಾಡಲಿಕ್ಕೆ ಬರ್ತದೋ ಅವರಿಗೆ ಮಾತ್ರ ಅದು ಗೊತ್ತಾಗ್ತದೆ, ಅವರಿಗೆ ಮಾತ್ರವೇ ಅದರ ವಿವರಗಳು ಸಿಗುತ್ತೆ, ಉಳಿದವರಿಗೆ ಸಿಕ್ಕೋದಿಲ್ಲ. ಒಂದು ಮಂತ್ರ ಇದೆ, ತಮಗೆಲ್ಲ ಪರಿಚಿತವಾಗಿದೆ. ಅದನ್ನು ವಿಶ್ವದಾದ್ಯಂತ ಈಗ ಹೇಳ್ತಾರೆ. ಆ ಮಂತ್ರದಲ್ಲಿ 6 ಪದಗಳಿವೆ. ಸಾವಿರಾರು ವರ್ಷಗಳ ಹಿಂದೆ ಆ ಮಂತ್ರ ಇತ್ತು, ಈಗ ಇದೆ, ಮುಂದೆ ಸಾವಿರಾರು ವರ್ಷ ಇರ್ತದೆ. ಯುಗಗಳ ಮುಗಿದು ಹೋದರೂ, ಪ್ರಳಯಗಳಾದರೂ ಆ ಮಂತ್ರ ಇರ್ತದೆ. ಆ 6 ಶಬ್ದಗಳ ಅರ್ಥ ಬದಲಾಗಲ್ಲ. ಜಗತ್ತಿನ ಯಾವ ಧರ್ಮವೂ ಆ 6ರಲ್ಲಿ ಯಾವುದೇ ಒಂದು ಶಬ್ದದ ಘನತೆಯನ್ನು ಕಡಿಮೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಮತ್ತು ಆ ಶಬ್ದಗಳ ವ್ಯಾಪ್ತಿಯ ದ್ರವ್ಯ ವ್ಯವಸ್ಥೆ ಇಲ್ಲದೇ ಇದ್ದರೆ ವಿಶ್ವವೇ ಇರೋದಿಲ್ಲ. ಅದು ಯಾವ ಮಂತ್ರ ಅಂದರೆ ನೋಡಿ, ಓಂ ಅಸತೋಮಾ ಸದ್ಗಮಯ ತಮಸೋಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಇದಕ್ಕೆ 5 ಲಕ್ಷಕ್ಕೂ ಹೆಚ್ಚು ವಿಸ್ತಾರವಾದ ಅರ್ಥವ್ಯಾಪ್ತಿ ಇದೆ. ಬೃಹದಾರಣ್ಯಕೋಪನಿಷತ್ ಅಂತಿದೆ, ಅದರಲ್ಲಿ ಅದರ ಅರ್ಥ ಹೆಚ್ಚು ವಿಸ್ತಾರವಾಗಿ ಹೇಳಲಾಗಿದೆ, ಒಂದು ಗಿಡ್ಡ ಪುಸ್ತಕ. ಇದರ ಸಾಮಾನ್ಯ ಅರ್ಥ ಇಷ್ಟು. ಸಾಮಾನ್ಯ ಅರ್ಥ, ಅತಿ ಸಾಮಾನ್ಯ ಪದಶಃ ಅರ್ಥ, ಅಶಾಶ್ವತದಿಂದ ಶಾಶ್ವತದ ಕಡೆಗೆ ನಡೆಸು. ಮಾ ಗಮಯ, ಮಾ ಗಮಯ, ಮಾ ಗಮಯ. ಹಂಗಂದರೆ ಏನು? ಮಾ ಗಮಯ ಅಂದರೆ ಏನು? ಆ ಕಡೆಯಿಂದ ಈ ಕಡೆಗೆ ನಡೆಸು, ನನ್ನನ್ನು ಕರ್ಕೊಂಡು ಹೋಗು, ಮಾರ್ಗ ತೋರಿಸು, ನನ್ನನ್ನು ಉದ್ಧರಿಸು ಅಂತ ಅರ್ಥ.
ನೋಡಿ, ಅಶಾಶ್ವತದಿಂದ ಶಾಶ್ವತದ ಕಡೆಗೆ ನಡೆಸು, ಕತ್ತಲಿಂದ ಬೆಳಕಿನ ಕಡೆಗೆ ನಡೆಸು, ಸಾವಿನಿಂದ ಸಾಯದೆ ಇರುವ ಕಡೆಗೆ ನಡೆಸು, ಸರ್ವಕ್ಕೂ ಸರ್ವರಿಗೂ ಶಾಂತಿ ಲಭಿಸಲಿ. ಇದರ ಅರ್ಥ ಅದು. ಇದನ್ನು ಒಬ್ಬ ಮಹಾಋಷಿ ಮಹಿಳೆ ಬರೀತಾರೆ. ಅವರು ಋಷಿ ಮೈತ್ರೇಯಿ ಅಂತ. ನಾವೆಲ್ಲ ಕೂತಿರೋ ಈ ಸಭಾಭವನದ ಹೆಸರು ಋಷಿ ಮೈತ್ರೇಯಿ ಸಭಾಭವನ ಅಂತ. 2018ರಲ್ಲಿ ನಾವು ಹೊರಗಡೆ ಬೋರ್ಡ್ ಹಾಕಿದ್ದೀವಿ. ಯಾರಾದರೂ ನೋಡಿದ್ರಾ ಅಥವಾ ಯಾರು ನೋಡಿಲ್ವಾ? ಬೋರ್ಡ್ ಇದೆ ಹೊರಗಡೆ. 2018ರಲ್ಲಿ ನಾವು ಹಾಕಿದ್ವಿ ಋಷಿ ಮೈತ್ರೇಯಿ ಸಭಾಭವನ ಅಂತ. ಅವರು ಬರೆದಂತಹ ಉಪನಿಷತ್ತಿನ ವಸ್ತು ಇದು. ಅವ್ರ ಕಥೆನ ಒಂದೆರಡು ನಿಮಿಷ ನಾವು ಹೇಳ್ಕೊಳ್ಳೋಣ. ಋಷಿ ಮೈತ್ರೇಯಿ ಮಹರ್ಷಿ ಯಜ್ಞವಲ್ಕ್ಯನ ಹಿರಿಯ ಹೆಂಡತಿ. ಎರಡನೇ ಹೆಂಡತಿ ಕಾತ್ಯಾಯಿನಿ. 15,000 ಶಿಷ್ಯರು ಇರ್ತಾರೆ ಅವರ ಆಶ್ರಮದಲ್ಲಿ. ವಸ್ತುರ್ಗಾ ತಾಲ್ಲೂಕು ಕಸಬಾ ಹೋಬಳಿ ಅಷ್ಟು ದೊಡ್ಡದಿರುತ್ತೆ ಅವರ ಆಶ್ರಮ. ಅಯೋಧ್ಯೆಯಿಂದ ನೇಪಾಳದ ಗಡಿಯವರೆಗೆ 25,000 ಬರೀ ಹಸು ಇರುತ್ತೆ ಅಲ್ಲಿ. ಅಪಾರ ಸಂಪತ್ತು ಶಿಷ್ಯರ ಮೂಲಕ ಬಂದು ಬೀಳುತ್ತೆ, ಖರ್ಚಾಗುತ್ತೆ. ಇದ್ದ ವಿದ್ಯಾರ್ಥಿ ತಂದಾಗ್ತಾನೆ, ಇದ್ದ ಮತ್ತು ಇಲ್ಲದ ವಿದ್ಯಾರ್ಥಿಗಳಿಬ್ಬರು ಸಮಾನವಾಗಿ ಅದನ್ನು ಊಟ ಮಾಡ್ತಾರೆ. ಅಂಥ ಆಶ್ರಮ. ಕಾತ್ಯಾಯಿನಿ 64 ವಿದ್ಯೆಗಳಿಗೆ 64 ಗುರುಕುಲಗಳು ಇರುತ್ತೆ ಅವರ ಆಶ್ರಮದಲ್ಲಿ. 1,000 ಋಷಿಗಳು ಬೋಧನೆಯನ್ನು ಮಾಡ್ತಾರೆ. ಲೆಕ್ಚರರ್ಸ್ 1,000 ಜನ. ಕಾತ್ಯಾಯಿನಿ ಅದಕ್ಕೆ ವೈಸ್ ಪ್ರಿನ್ಸಿಪಾಲ್, ಉಪ ಪ್ರಾಚಾರ್ಯರಾಗಿರ್ತಾರೆ. ಅದರ ಜೊತೆಗೆ ವಸತಿ ವ್ಯವಸ್ಥೆ, ಹಾಸ್ಟೆಲ್ ವ್ಯವಸ್ಥೆ, ವಿದ್ಯಾರ್ಥಿಗಳ ಅಷ್ಟನ್ನು ನೋಂದಣಿಯನ್ನು ಸಹ ಅವರೇ ನೋಡ್ಕೊಳ್ತಿರ್ತಾರೆ. ಹಿರಿಯ ಪತ್ನಿ ಋಷಿ ಮೈತ್ರೇಯಿ 1,000 ಉಪನ್ಯಾಸಕರ ಹೊಣೆಗಾರಿಕೆ, ಗಂಡನ ತಪಸ್ಸಿನ ಹೊಣೆಗಾರಿಕೆ, ಅಲ್ಲಿ ನಡೀತಕ್ಕಂಥ ಬ್ರಹ್ಮ ವಿದ್ಯಾ ಸಾಧನೆಯ ಚರ್ಚೆ, ಶ್ರೇಷ್ಠ ಚಿಂತನೆಗಳ ಚರ್ಚೆ, ಧರ್ಮಸಭೆಗಳನ್ನು ನಿರ್ವಹಿಸ್ತಾಳೆ ಆಕೆ. ಹಿರಿಯ ಹೆಂಡತಿ. ಎಷ್ಟೋ ವರ್ಷಗಳ ಕಾಲ ವಯಸ್ಸಾಗುತ್ತೆ ಗಂಡನಿಗೂ ಹೆಂಡತಿಯರಿಗೂ. ಗಂಡ ಹಿರಿಯ ಚಿಕ್ಕ ಹೆಂಡತಿ ಹತ್ರ ಹೋಗಿ ಕೇಳ್ತಾನೆ, ವಯಸ್ಸಾಯಿತು ನನಗೆ, ಗುರುಕುಲ ಮತ್ತು ಸಂಸಾರ ಎರಡೂ ಸಾಕು ನನಗೆ. ನೀನು ಈ ಗುರುಕುಲದಲ್ಲಿ ಏನೇನು ಸಂಪತ್ತು ಬೇಕೋ ಅದಷ್ಟನ್ನು ತಗೊಂಬಿಡು, ನಿನ್ನಿಷ್ಟ. ಉಳಿದದ್ದನ್ನು ನಾನು ಹಿರಿಯ ಹೆಂಡತಿಗೆ ಕೊಡ್ತೇನೆ. ನಾನು ಸನ್ಯಾಸನ ಸ್ವೀಕಾರ ಮಾಡಿ ತಪಸ್ಸಿಗೆ ಹೋಗ್ತೇನೆ, ಇಲ್ಲಿರಲ್ಲ. ಇನ್ನೂ ಎತ್ತರದ ಹಿಮಾಲಯದ ಕಡೆಗೆ ನಾನು ಹೋಗ್ತೇನೆ. ಅವಳು ಹೇಳ್ತಾಳೆ, ಕಾತ್ಯಾಯಿನಿ, ನಾವಿಬ್ಬರು ಅಕ್ಕ ತಂಗಿಯರಂತೆ ನಿಮ್ಮ ಜೊತೆಗೆ ಸಂಸಾರ ಮಾಡಿದ್ವಿ. ಇಲ್ಲೇವರೆಗೂ ನೀವೇನು ಹೆಂಗೆ ಕಷ್ಟ ಹಂಚ್ಕೋಬೇಕು ಅಂತ ನಮ್ಮನ್ನು ಕೇಳಲಿಲ್ಲ, ಸುಖ ಹಂಚ್ಕೋಬೇಕು ಅಂತಲೂ ನೀವೇನು ನಮಗೆ ಕೇಳಲಿಲ್ಲ. ಈ ಹೊಣೆಗಾರಿಕೆಗಳನ್ನು ನೀನು ಇಂಥದ್ದು ಮಾಡೋ, ನೀನು ಇಂಥದ್ದು ಮಾಡೋ ಅಂತ ನಾವೇ ಹಂಚ್ಕೊಂಡ್ವಿ, ನಾವೇ ಮಾಡ್ತಾ ಬರ್ತಿದ್ದೀವಿ. ಮುಂದೆನೂ ನಾವೇ ನಡೆಸ್ಕೊಂಡು ಹೋಗ್ತೀವಿ. ಇದನ್ನು ನಮಗೆ ಯಾರ್ಯಾರಿಗೆ ಎಷ್ಟು ಬೇಕು ಅದನ್ನು ನಾವೇ ಹಂಚ್ಕೊಳ್ತೀವಿ, ಏನು ತೊಂದರೆ ಬೇಡ ನಿನಗೆ. ನೀನು ಸನ್ಯಾಸ ತಗೋಬೇಕು ತಾನೇ, ಹೋಗಿ ನೀನು, ನಾವು ಮಾಡ್ಕೊಳ್ತೀವಿ ಅಂತಾಳೆ ಅವಳು. ಇಷ್ಟು ಹಗುರವಾಗಿ ಕಳಿಸ್ಬಿಟ್ಲಲ್ಲ ಅಂತ ಅವನಿಗೆ ಭಾಳ ಖುಷಿಯಾಗತ್ತೆ. ಹಿರಿಯ ಹೆಂಡತಿ ಹತ್ರ ಬರ್ತಾನೆ, ಮೈತ್ರೇಯಿ ಹತ್ರ. ಅವಳು ಹೇಳಿದ್ದನ್ನು ಇವಳಿಗೆ ಹೇಳಲ್ಲ ಅವನು.
ಕೇಳಿದ್ದನ್ನು ಹೇಳಿದ್ದನ್ನು ಇವಳಿಗೆ ಹೇಳ್ತಾನೆ, ವಯಸ್ಸಾಯಿತು ಮೈತ್ರೇಯಿ, ನನಗೆ ನಿಮಗೂ ವಯಸ್ಸಾಗಿದೆ, ಸಾಕು ಇನ್ನು ಸಂಸಾರ, ನಾನು ಬ್ರಹ್ಮನ ಕಡೆಗೆ ಹೋಗಬೇಕಾಗಿದೆ, ಸನ್ಯಾಸನ ಸ್ವೀಕಾರ ಮಾಡ್ತೀನಿ, ಈ ಆಶ್ರಮ ಮತ್ತು ಸಂಪತ್ತನ್ನು ನಿಮಗೆ ಹಂಚಿಕೊಡ್ಬೇಕು, ನೀನು ಹಿರಿಯವಳು, ನಿನಗೆ ಏನೇನು ಬೇಕೋ ಅದನ್ನು ಇಟ್ಕೋ, ಉಳಿದದ್ದನ್ನು ನಾನು ಕಾತ್ಯಾಯನಿಗೆ ಕೊಡ್ತೇನೆ ಅಂತ ಹೇಳ್ತಾನೆ ಅವನು. ಅವಳು ಉತ್ತರ ಹೇಳಲ್ಲ, ಒಂದು ಪ್ರಶ್ನೆಯನ್ನು ಕೇಳ್ತಾಳೆ. ಗಂಡನಿಗೆ ಉತ್ತರ ಹೇಳಲ್ಲ ಅವಳು, ಒಂದು ಪ್ರಶ್ನೆಯನ್ನು ಕೇಳ್ತಾಳೆ ಅವಳು. ಇಯಂ ಭಗೋಹೋ ಸರ್ವಪೃಥ್ವೀ ವಿತ್ತೇನ ಪೂರ್ಣ ಸ್ವಾಂತಕತಸ್ಯಾಮಿತಿ ಅಂತ ಪ್ರಶ್ನೆ ಕೇಳ್ತಾಳೆ ಅವಳು. ಅದರ ಅರ್ಥ ಏನು ಅಂದರೆ, ನೀನು ಯೋಗ್ಯವಾದ ಗಂಡನಪ್ಪ, ಈ ಎಲ್ಲ ಆಶ್ರಮ ಮತ್ತು ಎಲ್ಲ ಸಂಪತ್ತನ್ನು ಒಂದು ಸ್ವಲ್ಪನೂ ನಿನಗುಳಿಸ್ಕೊಳ್ಳದಂತೆ ನಮಗೆ ಹಂಚ್ಕೊಟ್ಬಿಡ್ತೀಯ, ನನಗೊಂದು ಅರ್ಧ ಬರುತ್ತೆ ಅಂತ ಇಟ್ಕೋ, ಅದರಲ್ಲಿ ಯಾವುದೋ ಒಂದು ಅರ್ಧ. ಅದ್ರ ಜೊತೆಗೆ ನಾನು ಈ ವಿಶ್ವದ ಸಂಪತ್ತನ್ನೆಲ್ಲ ಸೇರಿಸಿ ಕೊಟ್ಬಿಡ್ತೀನಿ, ಆದ್ದರಿಂದ ನನಗೆ ಅಮೃತತ್ವ ಪ್ರಾಪ್ತಿಯಾಗುತ್ತಾ ಅಂತ ಕೇಳ್ತಾಳೆ ಅವಳು ಗಂಡನನ್ನು. ಅವನು ಸುಳ್ಳು ಹೇಳಕ್ಕೆ ಬರೋನಾಗಿದ್ದರೆ ಪಾಪ ಹೆಂಡ್ತಿ ಅಷ್ಟನ್ನೆಲ್ಲ ಬಿಟ್ಟು ಯಾಕೆ ಹೋಗ್ತಿದ್ದ ಅಲ್ವಾ? ಅವನು ಇಲ್ಲ ಮೈತ್ರೇಯಿ, ಆ ರೀತಿ ಅಮೃತತ್ವ ಸಿಗೋದಿಲ್ಲ, ಬ್ರಹ್ಮನನ್ನು ಕುರಿತು ಆ ದಿಕ್ಕಿಗೆ ತಿರುಗದೆ ಅಮೃತತ್ವ ನಮಗೆ ಸಿಕ್ಕೋದಿಲ್ಲ. ಏನಂದರೆ ಈ ಸಂಪತ್ತಿನಿಂದ ಸುಖ, ಸಮಾಧಾನ, ಶಾಂತಿ ಸಿಕ್ಕಬಹುದು, ಈ ವಿದ್ಯಾರ್ಥಿಗಳಿಗೆ ವಿದ್ಯೆ ಕಲಿಸೋದು ಮುಂದುವರಿಬೋದು, ಆಶ್ರಮ ಚೆನ್ನಾಗಿ ನಡಿಬೋದು, ನೀವೆಲ್ಲ ಹೊಣೆಗಾರಿಕೆಯನ್ನು ಒತ್ತವರು, ಅಷ್ಟು ಬಿಟ್ಟರೆ ಇದರಿಂದ ಅಮೃತತ್ವ ಸಿಗೋದಿಲ್ಲ ಅಂತ ಹೇಳ್ತಾನೆ ಅವನು. ಅಮೃತತ್ವ ಸಿಗದೇ ಇರೋವಂಥ ಆಸ್ತಿನ ನೀನೇನು ಕೊಡಬೇಕು ನನಗೆ? ನಾನೇನು ತಗೋಬೇಕು ಅದನ್ನು? ನೀನು ನನಗೆ ಕೊಡೋದಾದರೆ ಅಮೃತತ್ವವನ್ನು, ಶಾಶ್ವತತೆಯನ್ನು ಪಡೆಯುವ ಮಾರ್ಗ ತೋರಿಸು. ನೀನೇನು ನನಗೆ ಕೊಡಬೇಡ, ನಾನು ಸಾಧನೆ ಮಾಡ್ತೀನಿ ಅದನ್ನು, ನನಗೆ ಆ ಮಾರ್ಗ ತೋರಿಸು ಅಂತ ಕೇಳ್ತಾಳೆ ಅವಳು. ಉತ್ತರನ ಕೊಡೋದೇ ಇಲ್ಲ ಮುಂದಕ್ಕೆ. ಅವನು ಸಂತೋಷ ಆಗಿಬಿಡುತ್ತೆ ಅವನಿಗೆ. ತುಂಬ ಜವಾಬ್ದಾರಿಯಿಂದ ವಿಸ್ತಾರವಾಗಿ ಅಮೃತತ್ವದ ಕಡೆಗೆ ಹೋಗುವ ಮಾರ್ಗವನ್ನು ಅವನು ಹೇಳ್ತಾನೆ. ಬಹಳ ವಿಸ್ತಾರವಾದ ವಿಚಾರ, ಒಂದು ಸಮಗ್ರ ಉಪನಿಷತ್ತೇ ಇದೆ ಅದಕ್ಕೋಸ್ಕರವಾಗಿ, ಬೃಹದಾರಣ್ಯಕೋಪನಿಷತ್ತು. ನಾನು ಒಂದೊಂದೇ ವಾಕ್ಯನ ಹೇಳ್ತಾ ಹೋಗ್ತೀನಿ. ಅವನು ಹೇಳ್ತಾನೆ, ಜಗತ್ತಿನಲ್ಲಿ ನಾನು ಏನಕ್ಕೋ ಏನೋ ಮಾಡ್ತೀನಿ ಅಂತ ಎಲ್ಲರೂ ಹೇಳ್ತಾರೆ, ಎಲ್ಲ ಸುಳ್ಳು. ಹೆಂಡತಿ ಗಂಡನನ್ನು ಪ್ರೀತಿಸೋದು, ಗಂಡ ಹೆಂಡತಿಯನ್ನು ಪ್ರೀತಿಸೋದು, ತಂದೆ ತಾಯಿಗಳು ಮಕ್ಕಳನ್ನು ಮೊಮ್ಮಕ್ಕಳನ್ನು ಪ್ರೀತಿಸೋದು, ಒಬ್ಬ ಯೋಧ ಶೌರ್ಯವನ್ನು ಪ್ರೀತಿಸೋದು, ಒಬ್ಬ ರಾಜ ತನ್ನ ರಾಜ್ಯವನ್ನು ಪ್ರೀತಿಸೋದು, ಗುರು ಶಿಷ್ಯರನ್ನು ಪ್ರೀತಿಸೋದು, ಅಥವಾ ಸೇವೆ ಮಾಡೋದು. ಏನೇ ಮಾಡಿದರು, ಯಾರು ಏನೇ ಮಾಡಿದರು, ಪ್ರಾಣಿ ಪಶು ಪಕ್ಷಿ ಪ್ರಕೃತಿಗಾಗಿ ಏನೇ ಮಾಡಿದರು ಅದು ಅವರಿಗಾಗಿ ಅಂತ ಬಾಯಿನಲ್ಲಿ ಹೇಳ್ತಾರೆ, ಆದರೆ ನನಗಾಗಿ ಮಾಡ್ತೀವಿ ನಾವು, ಅದಕ್ಕಾಗಿ ಮಾಡೋದಿಲ್ಲ. ಏನು ಮಾಡಿದರೂ ನಮಗಾಗಿ ಮಾಡ್ತೀವಿ. ನಾವು ಸೇವೆ ಮಾಡಬೇಕು ಅನ್ನೋ ಭಾವ ನಮಗೆ ಬಂದಿರುತ್ತೆ. ಆ ಭಾವಕ್ಕೆ ನಾವು ಶ್ರದ್ಧೆಯನ್ನು, ಪ್ರಜ್ಞೆಯನ್ನು ಜೋಡಿಸ್ಕೊಳ್ತೀವಿ, ಕಾರ್ಯನ ಮಾಡ್ತೀವಿ. ನಾವು ನಮಗಾಗಿ ಮಾಡೋದು. ಆ ದೃಷ್ಟಿಯಿಂದ ಮೈತ್ರೇಯಿ, ನೀನು ನಿನಗಾಗಿ ಬ್ರಹ್ಮನನ್ನು ಆರಾಧಿಸು, ಅವನ ಜೊತೆಗೆ ಮಾತಾಡು, ಅವನು ಹೇಳಿದ್ದನ್ನು ಕೇಳು, ಅವನಿಗೇನು ಹೇಳ್ಕೋಬೇಕೋ ಅದನ್ನ ಹೇಳ್ಕೊ, ಅವನನ್ನು ಧ್ಯಾನ ಮಾಡು, ಅವನ ಜೊತೆಗಿರು, ಅವನ ಜೊತೆಗೆ ಬದುಕು, ಅವನು ಮಾಡ್ತಾ ಇರುವಂಥ ಕಾರ್ಯವನ್ನು ಮಾಡು. ಸಂಸರಣೆ ಅಂತ ಕರಿತೀವಿ ನಾವು ಬ್ರಹ್ಮವಿದ್ಯಾ ಸಮಾಜದ ಭಾಷೆಯಲ್ಲಿ. ಭಗವಂತ ಲೋಕಕ್ಕಾಗಿ ಏನು ಸಂಸರಣೆಯನ್ನು ಮಾಡ್ತಾನೋ ಅದೇ ಭಗವಂತನ ಕೆಲಸ, ಅದನ್ನು ನೀನು ಮಾಡು. ಆಗ ನಿನಗೆ ಅಮೃತತ್ವ
ಪ್ರಾಪ್ತಿಯಾಗ್ತದೆ ಅಂತ ಹೇಳ್ಬಿಟ್ಟು ನಾನೆಲ್ಲ ನಿನಗೆ ಹೇಳಿದ್ದೀನಿ ಅಂತೇಳಿ ಆಗಲೇ ಅವಳಿಗೆ ಬ್ರಹ್ಮನನ್ನು ಪಡೆಯುವ ದೀಕ್ಷೆಯನ್ನು ಕೊಟ್ಟು ನಾನು ಇನ್ನು ಬರ್ತೀನಿ ಅಂತಾನೆ. ಅವಳು ಹೇಳ್ತಾಳೆ, ಎಲ್ಲಿಗೆ ಹೋಗ್ತೀಯ? ಈಗ ತಾನೇ ದೀಕ್ಷೆ ಕೊಟ್ಟಿದೀಯ. ಶಿಷ್ಯಳಾದೆ ನಾನು, ನೀನು ಗುರುವಾದೆ, ನಿನ್ನ ಗಂಡನ ನಾನು ಹೆಂಡ್ತಿನ. ಸಂಸಾರ ಮಾಡೋಣ ಅಂತ ಹೇಳ್ಬೇಡ, ಸಂಸಾರದ ಕಡೆಗೆ ನನ್ನ ಎಳಿಬೇಡ ಅಂತ ಹೇಳು ಬೇಕಾರೆ. ಆದರೆ ಶಿಷ್ಯಳು ಬೇಡ ಅಂದರೆ ನೀನು, ಅದಕ್ಕೋಸ್ಕರ ನೀನು ನನ್ನನ್ನು ಕೈ ಬಿಟ್ಟು ಹೋಗೋಕ್ಕಾಗೋದಿಲ್ಲ. ನಾನು ಗುರುವಿನ ಮಾರ್ಗದಲ್ಲೇ ಬರೋದು ಅಂತ. ನಡಿ ಎಲ್ಲಿಗೆ ಹೋಗೋಣ, ಬೇಡ ಅನ್ನೋಕ್ಕೆ ಬರೋದಿಲ್ಲ ಅವನಿಗೆ. ಅವಳು ಹೇಳ್ತಾಳೆ, ಇನ್ನು ಮುಂದೆ ಸಂಸಾರ ಬಂಧನದಲ್ಲಿ ನಿನ್ನನ್ನು ನಾನು ಕೆಡವೋದಿಲ್ಲ, ಗುರು ಶಿಷ್ಯರಂತೆ ಬದುಕೋಣ, ನೀನು ಸಾಧಿಸು ನಾನು ಸಾಧಿಸ್ತೀನಿ ಅಂತ. ಮಹತ್ತರವಾದ ಬ್ರಹ್ಮವಾದಿನಿಯಾಗ್ತಾಳೆ ಆಕೆ, ಉಪನಿಷತ್ಕಾರಳಾಗ್ತಾಳೆ ಆಕೆ, ಮಹರ್ಷಿ ಆಗ್ತಾಳೆ ಆಕೆ. ನಮ್ಮ ಬ್ರಹ್ಮವಿದ್ಯಾ ಸಮಾಜದ ಬಾಗಿಲಿಗೆ ಆಕೆ ಹೆಸರು ಬರ್ತದೆ. ಜಗತ್ತಿನ ಜ್ಞಾನಿಗಳ ಸಾಲಿನಲ್ಲಿ ಆಕೆ ನಿಲ್ತಾಳೆ. ಈ ಬ್ರಹ್ಮವಿದ್ಯಾ ಸಮಾಜಕ್ಕೆ ಇವತ್ತು ಮೈತ್ರೇಯ ಮಹರ್ಷಿಗಳು 3ನೆಯ ಸ್ಥಾನದಲ್ಲಿ ಇದ್ದಾರೆ, ಮಹನೀಯರಾಗಿದ್ದಾರೆ. ಇದು ಒಂದು ಕತೆ. ಈ ಕಥೆಯ ಸಾರಾಂಶ ಏನು ತಿಳ್ಕೊಳ್ತೀರಿ ನೀವು? ಕಾತ್ಯಾಯಿನಿ ಬೇಜವಾಬ್ದಾರಿ ಮಾಡಿದ್ಲ? ಇಲ್ಲವೇ ಇಲ್ಲ. ಗಂಡ ಹೆಂಡ್ತಿ ಇಬ್ಬರು ಹೋಗ್ಬಿಟ್ರಲ್ಲ ಇವರು. ಹಂಗೆ ಅವಳು ಹೋಗ್ಬಿಟ್ರೆ 15,000 ಶಿಷ್ಯರ ಬದುಕೇನು, ಭವಿಷ್ಯ ಏನು? ಹೊಣೆಯಿಂದ ಎಂದೂ ತಪ್ಪಿಸ್ಕೊಳ್ಳೋದಿಲ್ಲ ಕಾತ್ಯಾಯಿನಿ. ಅವಳು ಹೇಳೋದು ಅದೇ ಭಾಷೆ. ನೀನೇನು ಹಂಚಿಕೊಟ್ಟಿರಲಿಲ್ಲ, ಈಗ ಯಾಕೆ ಹಂಚಿಕೊಡ್ತೀಯ? ನೀನು ಯಾಕೆ ಈ ಕೆಲಸ ಹೇಳ್ತೀಯ? ನೀನು ಎಂದೂ ಕೆಲಸನೇ ಹೇಳಿಲ್ಲ ನಮಗೆ. ನಾವು ಮಾಡ್ತಾ ಬಂದಿದ್ದೀವಿ, ಮುಂದೆ ಮಾಡ್ಕೊತ ಹೋಗ್ತೀವಿ. ಕೆಲಸದಿಂದ ಹಿಂದೆ ಸರಿದಿಲ್ಲ ಅವಳು. ನಷ್ಟ ಆಗಲ್ಲ ಅಂತ ಗೊತ್ತು ಅವಳಿಗೆ. ನಾವು ಶ್ರದ್ಧೆಯಿಂದ ಮಾಡಿದರೆ ಎಂದೆಂದೂ ಈ ಮಕ್ಕಳು ಉಪವಾಸ ಇರೋದಿಲ್ಲ, ವಿದ್ಯೆ ನಿಲ್ಲೋದಿಲ್ಲ, ಗೊತ್ತಿದೆ ಅವಳಿಗೆ. ಆದರೆ ಅವಳಿಗೆ ಬ್ರಹ್ಮನನ್ನು ಪಡೆಯಬೇಕು, ಅಮೃತತ್ವವನ್ನು ಪಡೆಯಬೇಕು, ಶಾಶ್ವತತೆಯ ಕಡೆಗೆ ಹೋಗಬೇಕು ಅನ್ನೋದು ಮಾತ್ರ ಇರೋದಿಲ್ಲ, ಅಷ್ಟೇ. ಆದರೆ ಇವಳಿಗೆ ಏನೇನು ಬೇಕಿರೋದಿಲ್ಲ. ಅವಳು ಹೇಳ್ತಾಳೆ, ನಮ್ಮಕ್ಕ ತಗೊಂಡಿದ್ದನ್ನು ಇಲ್ಲಿದೆ, ನಾನು ನಿಮ್ಗೆ ಹೇಳಲಿಲ್ಲ, ನಮ್ಮಕ್ಕ ತಗೊಂಡಿದ್ದನ್ನೆಲ್ಲ ಬಿಟ್ಟು ಉಳಿದದ್ದು ನಾನು ತಗೊಂತೀನಿ ಅಂತ ಹೇಳಿರ್ತಾಳೆ ಅವಳು ತಂಗಿ. ಇಲ್ಲ, ಏನಾರ ನೀನು ತಗೋಬೇಕು ಅಂತ ನಮ್ಮಕ್ಕ ತಗೊಂಡು ಬಿಟ್ಟಿದ್ದನ್ನು ನಾನು ತಗೊಂತೀನಿ ಅಂತ. ನಮ್ಮಕ್ಕ ಏನು ತಗೊಳಲ್ಲ ಅಂತ ಗೊತ್ತವಳಿಗೆ. ಆಕೆಗೆ ಅದು ಬೇಕಿಲ್ಲ, ಆಕೆ ಕೆಲಸ ಮಾಡ್ತಾಳೆ. ಆದರೆ ಇವಳಿಗಿಂತ ದೊಡ್ಡ ಕೆಲಸಗಳನ್ನು ಮಾಡ್ತಿರ್ತಾಳೆ ಅಷ್ಟೇ ಅವಳು. ಅವಳಿಗೆ ಯಾವುದು ಶಾಶ್ವತವೋ ಅದು ಗೊತ್ತಿರ್ತದೆ, ಯಾವುದು ಶಾಶ್ವತವಲ್ಲ ಗೊತ್ತಿರ್ತದೆ. ಅದೇ ಅವಳ ಬರವಣಿಗೆಯಲ್ಲಿ ಅಲ್ಲಿ ಇದೆ. ಆ ಶಾಶ್ವತತೆಯ ಕಡೆಗೆ ಹೋಗುವ ಅರಿವು ನಮಗೆ ಇರಬೇಕು. ಜೀವನ ಮಾಡಬೇಕು, ಕಷ್ಟನ ಪಡಬೇಕು. ಆದರೆ ಅಂತಿಮವಾಗಿ ಆದರೂ ನಮ್ಮ ಬದುಕು ಉತ್ತಮದ ಕಡೆಗೆ ಹೋಗಬೇಕು. ಸಾಕು ಈ ಹುಟ್ಟು ಸಾವುಗಳ ಜಂಜಾಟ ಅನ್ನುವ ಅರಿವು ನಮಗೆ ಇರಬೇಕಾಗ್ತದೆ. ಹೇಳ್ತಾನೆ ಅವನು, ಯಾಜ್ಞವಲ್ಕ್ಯ ಹೇಳ್ತಾನೆ ಮೈತ್ರೇಯಿಗೆ, ನೀನು ಜಾಣಿ, 6 ಶಬ್ದಗಳಲ್ಲಿ ನೀನು ಬ್ರಹ್ಮಾಂಡ ವ್ಯವಸ್ಥೆಯ ಸೃಷ್ಟಿಯಿಂದ ಲಯದವರೆಗಿನ ರಚನೆಯನ್ನು ಮತ್ತು ಅದರಲ್ಲಿ ನಿನ್ನ ಬೆಳವಣಿಗೆಯ ಪಾತ್ರವನ್ನು 6 ಶಬ್ದಗಳಲ್ಲಿ ನೀನು ವಿವರಿಸಿದೆ. ಅದನ್ನೇ ತೈತ್ತರೀಯ ಉಪನಿಷತ್ತು 3 ಶಬ್ದಗಳಲ್ಲಿ ಹೇಳ್ತದೆ, ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ ಸಂಕ್ಷಿಪ್ತವಾಗಿ ಹೇಳ್ತದೆ. 3 ಬ್ರಹ್ಮವೇ, ಸತ್ಯವೂ ಬ್ರಹ್ಮವೇ, ಜ್ಞಾನವೂ ಬ್ರಹ್ಮವೇ, ಅನಂತವೂ ಬ್ರಹ್ಮವೇ ಅಂತ.
ಶಂಕರಾಚಾರ್ಯರು ಹೇಳ್ತಾರೆ ಒಂದೇ ಶಬ್ದ, ಅಹಂ ಬ್ರಹ್ಮಾಸ್ಮಿ, ನಾನೇ ಬ್ರಹ್ಮ, ಸತ್ಯವು ನಾನೇ, ಜ್ಞಾನವು ನಾನೇ, ಅನಂತವು ನಾನೇ, ಬ್ರಹ್ಮವು ನಾನೇ ಅಂತ ಆಗಿದೆ. ಆದರೆ ಮೈತ್ರೇಯಿ, ನೀನು ಕೇಳಿದ ಪ್ರಶ್ನೆ ಸರಿ, ನನ್ನ ಜೊತೆಗೆ ಹೊರಡ್ತಾ ಇರೋದು ಸರಿ. ಕೇಳೋದು ಹೇಳೋದು ಭಾಳ ಸುಲಭ, ಆದರೆ ಆ ಗುರಿನ ಮುಟ್ಟೋದು ಭಾಳ ಕಷ್ಟ ಇದೆ. ಸಾಧನೆ ತುಂಬ ಕಷ್ಟ ಇದೆ. ಯಾಕೆ ಅಂದರೆ ಸತ್ಯಂ ಅನ್ನೋದರಲ್ಲಿ ಸತ್ ಅಂದರೆ ಅಸ್ತಿತ್ವ ಇದೆ, ಅದು ಕಾಲಾತೀತವಾಗಿದೆ, ಶಾಶ್ವತವಾಗಿದೆ. ಯಾವುದರ ಒಂದು ಬದಲಾಗುತ್ತೆ ಅಂದರೆ ಅದು ಸತ್ ಅಲ್ಲ, ಅದು ಅಸತ್. ಅದಕ್ಕೋಸ್ಕರ ಸತ್ಯದ ಕಡೆಗೆ ಹೋಗು ಅಂತ. ಅಸತೋಮ ಸದ್ಗಮಯ ಅಂದರೆ. ಜ್ಞಾನ ಅಂದರೆ ಬ್ರಹ್ಮ ಒಬ್ಬನೇ, ಆದರೆ ಬ್ರಹ್ಮಾಂಡಗಳು ಅಖಿಲಾಂಡ ಕೋಟಿ, ಚರಾಚರವಾದ ವಸ್ತುಗಳು ಬಹುವಾಗ್ತವೆ, ನಾಶವಾಗ್ತವೆ, ಏಕವಾಗ್ತವೆ, ಏನು ಇಲ್ದಂಗಾಗುತ್ತೆ, ಧೂಳಾಗುತ್ತೆ, ಕೊನೆಗೆ ಮತ್ತೆ ಸೃಷ್ಟಿ ಆಗತ್ತೆ. ಆ ಎಲ್ಲ ಚರಾಚರ ವ್ಯವಸ್ಥೆಗೆ ಅವನು ಏಕವೂ ಬಹು ಆಗ್ತಾನೆ. ಅದನ್ನು ತಿಳ್ಕೊಳ್ಳೋದಕ್ಕಾಗಿ ಕತ್ತಲಿಂದ ಬೆಳಕಿಗೆ, ಅದರ ಅರಿವಿನ ಕಡೆಗೆ ನಾನು ಹೋಗಬೇಕು. ಅದು ತಮಸೋಮ ಜ್ಯೋತಿರ್ಗಮಯ. ಅನಂತಂ ಅಂದರೆ ಆಕಾಶದ ಎಣೆ ಇಲ್ಲದ, ಅಳತೆ ಇಲ್ಲದ ವಿಸ್ತಾರವಾದ ಆಕಾಶ ಆಗಿದೆ. ಜ್ಞಾನದ ಆಚೆ ಅದೇ ಇದೆ, ಜ್ಞಾನದ ಈಚೆ ಅದೇ ಇದೆ. ಅದರ ಆಚೆ ಈಚೆಗಳು ಅನ್ನುವಂಥದ್ದು ಇಲ್ಲವೇ ಇಲ್ಲ. ಬ್ರಹ್ಮಕ್ಕೆ ಅಂತ್ಯವಿಲ್ಲ, ಸಾವಿಲ್ಲ, ಮೃತ್ಯುವಿಲ್ಲ. ಅದು ಸತ್ಯ. ಅದು ಅದರ ವಿಸ್ತಾರವನ್ನು ಸ್ವಲ್ಪ ಕಡಿಮೆ ಮಾಡ್ಕೊಂಡ್ರೆ ಎಲ್ಲ ಬ್ರಹ್ಮಾಂಡಗಳು ನಶಿಸಿ ಹೋಗ್ಬಿಡ್ತವೆ ಕ್ಷಣಾರ್ಧದಲ್ಲಿ. ಅದಕ್ಕೋಸ್ಕರ ಆ ಮೂರು ಸತ್ಯ, ಅಹಂ ಬ್ರಹ್ಮಾಸ್ಮಿಯು ಸತ್ಯ, ನೀನು ಸಹ ಸತ್ಯ ಅಂತ ಹೆಂಡತಿಗೆ ಅವನು ಹೇಳಿ ಅವಳನ್ನು ಪ್ರಶಂಸೆ ಮಾಡ್ತಾನೆ. ಇದು ನಮಗೆ ಈ ಮಾತಿನಿಂದ ಅರ್ಥ ಆಗ್ತಕ್ಕಂಥ ವಿಷಯ. ಈ ವಿಷಯದ ಆಧಾರದ ಮೇಲೆ ನಾನು ಈ 3 ಸಾಲಿನಲ್ಲಿ ಒಂದೇ ಒಂದು ಸಾಲಿನ ಉಪನ್ಯಾಸವನ್ನು ಇವತ್ತು ನಾನು ಮಾಡ್ತೇನೆ. ಅದು ಅಸತೋಮ ಸದ್ಗಮಯ ಅನ್ನುವಂಥದ್ದು. ನಾವು ಬ್ರಹ್ಮವಿದ್ಯಾ ಸಮಾಜದ ಸದಸ್ಯರಾಗಿದ್ದೇವೆ. ಅದಕ್ಕಾಗಿ ನಾವು ಇಚ್ಛೆ, ಜ್ಞಾನ ಮತ್ತು ಕ್ರಿಯೆಯ ಶಕ್ತಿಯನ್ನು ಕೋರಿ ಪ್ರತಿ ದಿನ ಜ್ಯೋತಿ ಪೂಜೆಯನ್ನು ಮಾಡ್ತೇವೆ. ಆ ಶಕ್ತಿಯನ್ನು, ಆ ಪೂಜೆ ನಮಗೆ ಕೊಡ್ತದೆ. ನಮಗೆ ಬುದ್ಧಿ ಇದ್ದರೂ ಕೊಡ್ತದೆ, ಬುದ್ಧಿ ಇಲ್ಲದಿದ್ದರೂ ಆ ಫಲ ನಮಗೆ ಸಿಗ್ತದೆ. ಆ ಶಕ್ತಿ, ಆ ಬುದ್ಧಿ ನಮಗೆ ಯಾಕೆ ಬೇಕು ಅಂದರೆ, ನಮಗೆ ಸೇವೆ ಮತ್ತು ತ್ಯಾಗದ ಅರಿವನ್ನು ಇಟ್ಕೊಂಡು ಸಾಧನೆಯನ್ನು ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಳೋಕ್ಕಾಗಿ ಬೇಕಾಗಿರ್ತಕ್ಕಂಥದ್ದು. ಅದನ್ನು ನಾವು ಮರಿಬಾರ್ದು. ಲೌಕಿಕವನ್ನು ಉಳಿಸ್ಕೋಬೇಕು, ನಂಬಿರುವ ಹೆಂಡತಿ ಮಕ್ಕಳನ್ನು ಉಳಿಸ್ಕೋಬೇಕು, ವಿವಾಹ ಕಾಲದಲ್ಲಿ ನಾವು ಮಾಡಿರುವ ಪ್ರತಿಜ್ಞೆಗಳನ್ನು ಅನುಸರಿಸಬೇಕು. ಎಷ್ಟು ಮುಂದೆಂದು ಯಾರ್ಯಾರು ದುಡಿಲೇಬೇಕಾಗಿಲ್ಲ, ಅಷ್ಟು ನಾನೇ ಮಾಡೋಗ್ಬಿಡ್ತೀನಿ ಅಂದರೆ, ಎಲ್ಲದನ್ನು ನಾನೇ ಮಾಡ್ತೀನಿ ಅಂದರೆ ಸಾಧ್ಯವಿಲ್ಲ. ಅದು ಸಾಧ್ಯ ಆಗೋದೇ ಇಲ್ಲ. ಆ ಕಾರಣದಿಂದ ತ್ಯಾಗ ಮತ್ತು ಸೇವೆಯ ಅರಿವು ಇಲ್ಲದೇ ಇದ್ದರೆ ಬ್ರಹ್ಮವಿದ್ಯಾ ಸಮಾಜದ ಸದಸ್ಯತ್ವಕ್ಕೆ ಅರ್ಥವೇ ಇಲ್ಲ. ಗೋಪಾಲಕೃಷ್ಣ ಶೆಟ್ಟರು ಬೆಂಗಳೂರಿಗೆ ಬರಬೇಕಾಗಿತ್ತು 18ನೇ ತಾರೀಕು, ಬರೋಕ್ಕಾಗಲಿಲ್ಲ ಅವರಿಗೆ. ಅಲ್ಲಿ ಹೋದವರು ಸ್ವಲ್ಪ ಅವರ ಕೈಲಾದಷ್ಟು ದುಡ್ಡುಗಳನ್ನು ಹಾಕಿ ಅಲ್ಲಿ 3 ದಿನ ತುಂಬ ಶ್ರೇಷ್ಠ ಕಾರ್ಯ ನಡೆಯಿತು. ಇವರು ನಾನು ಬರ್ತಿಲ್ಲ, 500 ರೂಪಾಯಿ ನನ್ನ ಪರವಾಗಿ ಕಟ್ಟು ಅಂದರು. ಅವ್ರ ಮನಸ್ಸಲ್ಲಿ ಅದು ಹೇಗೆ ಬಂತು? ಅಲ್ಲಿಗೆ ಹೋಗ್ತಿದ್ದಂಕಲೇ ನಿಮ್ಮ ಅಧ್ಯಕ್ಷರೆಲ್ಲಿ ಅಂದರು.
ಬಂದಿದ್ದಾರೆ, ಹಿಂದೆ ಬರ್ತಿದ್ದಾರೆ, ಹೆಣ್ಮಕ್ಳು ಅವರೆಲ್ಲ ಬರ್ತಿದ್ದಾರೆ ಅಂತ ನಾನು ಇವ್ರ ದುಡ್ಡನ್ನು ಕಟ್ಟಿ ಅವ್ರದ್ದು ರಸೀದಿ ಹಾಕ್ಸ್ಬಿಟ್ಟು ಮೊದಲು, ಆಮೇಲೆ ನನ್ನ ರಸೀದಿ ನಾನು ಹಾಕ್ಸ್ದೆ. ನೀವು ಬಂದರೆ ಕಡಿಮೆ ಬರಲ್ಲ ಬಿಡ್ರಿ, ಎಲ್ಲರೂ ಬರ್ತೀರಾ ವಸ್ತ್ರದಾರು ಅಂದ್ರೆ ಅವರು. ಇದು ಸೇವೆಯ ಪ್ರಾರಂಭ. ನಿಮ್ಮದನ್ನು ಕಟ್ಕೊಂಡು ನೀವು ಬಂದಿದ್ದೀರಿ ಅಂತ ಅನಿಸಿಯೇ ಬಂದಿರೋದು. ಚಿಂತೆ ಬೇಡ. ಇವತ್ತೊಂದು ಕುಟುಂಬ ಬರಬೇಕಾಗಿತ್ತು ಇಲ್ಲಿಗೆ, ಅವ್ರ ಮನೆಗೆ ಬೀಗರು ಬಂದುಬಿಟ್ರು, ಹಂಗಾಗಿ ಬಂದಿಲ್ಲ ಅವರು. 4 ಸಲ ಗಂಡನ ಕಳಿಸಿದಾಳೆ ಒಬ್ಳು ಹೆಂಡತಿ, ಲಕ್ಕಿಹಳ್ಳಿಯವಳು. ನಿನ್ನೆ ಅವರೊಂದು ಫೋನ್ ಮಾಡಿ ಕೇಳ್ತಾರೆ ನನ್ನ, 4 ಸಲ ಹೋಗಿ ಸಂತೋಷವಾಗಿ ಊಟ ಮಾಡಿ ಬಂದಿದ್ದೀವಿ. ಬರೀ ಊಟ ಮಾಡೋಕ್ಕೆ ಬಂದಿಲ್ಲ ಅವನು ಇಲ್ಲಿಗೆ, ಅವನು ಇಲ್ಲಿ ಜ್ಞಾನ ತಿಳ್ಕೊಂಡು ಗೋಷ್ಠಿಯಲ್ಲಿ ಅರಿವನ್ನು ಪಡ್ಕೊಂಡು ಹೋಗೋಕ್ಕೆ ಬಂದಿದ್ದಾನೆ. ಅವಳು ಹೇಳ್ತಾಳೆ ಹೆಂಡ್ತಿ, 4 ದಿನ ಹೋಗಿ ಅಲ್ಲಿ ಊಟ ಮಾಡಿ ತಿಂಡಿ ತಿಂದು ಬಂದಿದೀಯಾ, ಮತ್ತು ನೀನಿಡೋದೆಂದು, ನೀನು ಕೂಡ ಊಟಕ್ಕೆ ಇಡಬೇಕಲ್ವಾ ಅಂತ. ಇಲ್ಲ ನಾನು ಇಡಲ್ಲ ಅಂದಿಲ್ಲ, ನಾನು ಏನೇನೋ ಕೇಳಕ್ಕೆ ಹೋಗ್ತೀನಿ ನಾಗಣ್ಣರನ್ನ, ಸುಮ್ಮನೆ ಆಮೇಲೆ ಮಾತಾಡೋ ನಂತರ. ಅವತ್ತೇನು ಮಾತಾಡೋದಿಲ್ಲ ಗೋಷ್ಠಿ ದಿನ. ಅವ್ರು ಮಾತಾಡೋಕ್ಕಾಗುತ್ತಾ ನಮಗೆ ಗೋಷ್ಠಿ ದಿನ? ಇನ್ಮೇಲೆ ಏನಾರ ಇವರೆಲ್ಲ ಮಾಡ್ತಾರೆ ಒಬ್ರಿಗೊಬ್ರು, ನಾವು ಹೊರಗೆ ಹೋಗಿ ಒಂದು ಸ್ವಲ್ಪ ಹೊತ್ತು ಮಾತಾಡ್ಬೋದು. ಅದಕ್ಕೆ ನಮಗೆ ಬಿಡುವಿರಲ್ಲ ಹೊತ್ತು ಅದಕ್ಕೆ ಮಾತಾಡಿಲ್ಲ ಅಷ್ಟೇ. ಅದಕ್ಕೆ ನೀವು ನಿಮ್ಮ ಕೈಲಿ ಏನಾಗುತ್ತೋ ಅದನ್ನು ನೀವು ಕೊಡ್ರಿ. ಅದು ಅನ್ನವಾಗಿಯೋ ಜ್ಞಾನವಾಗಿಯೋ ಒಂದು ಕುರ್ಚಿಯಾಗಿಯೋ ಇಲ್ಲಿ ಉಪಯೋಗಕ್ಕೆ ಬರ್ತದೆ. ಚಿಂತೆ ಬೇಡ ಅಂತ ನಾನು ಸಮಾಧಾನನ ಹೇಳಿದೆ. ಯಾರು ಅವರಿಗೆ ಆ ಬುದ್ಧಿಯನ್ನು ಹೇಳ್ಕೊಡೋರು, ಯಾರು ಅವರಿಗೆ ಆ ಕಾರ್ಯ ಮಾಡುವ ಸಂತೋಷವನ್ನು ಹುಟ್ಟಿಸೋರು? ಈ ಸುಬ್ಬಣ್ಣನಿಗೆ ನನ್ನನ್ನೊಂದಿನ ಬಿಟ್ಟು ಹೋಗ್ಬಿಟ್ರಿ ಇವರು. ಮಾಡಿ ಮೇಲೆ ಇವ್ರ ರೂಮ್ ಇತ್ತು, ಆ ರೂಮ್ನಾಗಿರೋ ಸಾಮಾನೆಲ್ಲ ತೊಗೊಂಡೋಗಿ ಇನ್ನೊಂದು ರೂಮ್ ಮಾಡ್ಕೊಂಬಿಟ್ರೆ ಎದುರಿಗೆ. ನಾನು ಬಂದು ನೋಡ್ತೀನಿ ರೂಮ್ ಬೀಗ ಹಾಕಿದ್ದೆ. ನಾನು ಒಂದಿನ ಹತ್ತೆ, ಅವರು ಒಂದಿನ ಹತ್ತಿರ್ಬೋದು. ಇವತ್ತು ತಳಬೇಕಾದ ಅಗತ್ಯ ಇಲ್ಲ. ವಾಪಸ್ ತಗೊಂಬಂದರು ಅಷ್ಟು. ಎಷ್ಟು ತಗೊಂಡೋಗಿದ್ರು ಅದಕ್ಕಿಂತ ಜಾಸ್ತಿ ತೊಗೊಂಬಂದರು. ಲಕ್ಷಾಂತರ ರೂಪಾಯಿನ ಇಲ್ಲಿ ಅವರು ಡಿಪಾಸಿಟ್ ಮಾಡಿದರು. ಮುಂದೆ ಹೆಂಗೋ ಏನೋ ಎಷ್ಟು ಸಾಧ್ಯವೋ ಅಷ್ಟು ಕಾರ್ಯನ ಮಾಡಿಬಿಡೋಣ ಅಂತ. ಪ್ರಹ್ಲಾದನ ಬಿಟ್ಟರೆ ಈ ಸೈಟಿನ ಬಗ್ಗೆ ಎಷ್ಟು ದುಡ್ಡರ ಆಗಿಬಿಡಲಿ, ಇದನ್ನು ತೊಗೊಂಬಿಡೋಣ ನಾನು, ಇಲ್ಲಿ ಈ ಜಾಗನ ತೊಗೊಂಡ್ಬಿಡ್ತೀನಿ ನಾನು ಅಂದರು. ಬೇಕಿದ್ದು ಬ್ರಹ್ಮವಿದ್ಯಾ ಸಮಾಜಕ್ಕೆ ಅಂತ. ಸುಮ್ಮನೆ ಹುಟ್ಟುತ್ತಾ ಇದೇ ಒಳಗೆ ಸಂಕಲ್ಪವಿಲ್ಲದೆ ಹುಟ್ಟುತ್ತಾ, ಇಚ್ಛೆ ಇಲ್ಲದೆ ಹುಟ್ಟುತ್ತಾ, ಸುಮ್ಮನೆ ಬರುತ್ತಾ ತ್ಯಾಗ, ಸುಮ್ಮನೆ ಬರುತ್ತಾ ಸೇವೆ, ಸುಮ್ಮನೆ ಆಗುತ್ತಾ ಈ ಸಮಾಜ. 1971ರಲ್ಲಿ ಇವತ್ತು ನೀವೊಂದು ಒಳ್ಳೆಯ ಉಪನ್ಯಾಸನ ಕೇಳ್ತಿದ್ದೀರ, ಗಾದೆಗಳನ್ನು ಕುರಿತ ಉಪನ್ಯಾಸ. LB ಕಾಳಾಚಾರ್ ಅಂತ ಒಬ್ಬರಿದ್ದರು, ತಾಲೂಕು ಬೋರ್ಡ್ ವೈಸ್ ಪ್ರೆಸಿಡೆಂಟ್ ಆಗಿದ್ದರು. ಅವರು ವಿಶ್ವಕರ್ಮ ಸಮಾಜದ ಮುಖಂಡರಾಗಿದ್ದರು, ಲಕ್ಕಿಹಳ್ಳಿ ಅವ್ರದ್ದು. ಅವರು ಒಂದು ಗಾದೆ ಹೇಳ್ತಿದ್ರು, 2 ಉಪಾಧಿಗಳ ಸರಸ ಸಮ್ಮಿಲನದಿಂ ಧ್ವರೆತುದ ಕವನವೇ ಚೌಪದಿಯು. ಚೌಪದಿಯದ ಪದಕ್ಕೆ ಹಲವಾರು ಕೈ ಸೇರಿ ರೂಪಿಸಲು ಮತ್ತೆ ದ್ವಿಪದೆಯಾಯಿತು. ಮತ್ತಾದ ದ್ವಿಪದೆಯದು ಕತ್ತೆತ್ತಿ ನಡೆದು ನಡುಬಾಗಿ ನಸುಮಿಡುಕಿ ತ್ರಿಪದಿಯಾಯಿತು ಅಂತ. ಇದು ಗಾದೆ. ಏನಿದ್ರ ಅರ್ಥ ಗೊತ್ತಾಯ್ತಾ ನಿಮಗೆ? 2 ಪಾದಿಗಳ ಅಂದರೆ 2 ಕಾಲಿನ ಮೇಲೆ ನಡೆಯಲು ಶಕ್ತರಾದ ಒಂದು ಗಂಡು ಮತ್ತು ಒಂದು ಹೆಣ್ಣು ಆರೋಗ್ಯಕರವಾಗಿ ಬದುಕಬೇಕು, ಸದ್ಗುಣಿಗಳಾಗಿ ಬದುಕಬೇಕು, ಸಮಾಜಕ್ಕೆ ಬೇಕಾದವರಂತೆ ನಡ್ಕೋಬೇಕು, ಎಲ್ಲರ ಭರವಸೆಯ ಬದುಕಾಗಿ ಬದುಕನ್ನು ನಡೆಸಬೇಕು, ಎಲ್ಲರೂ ಒಪ್ಪುವ ರೀತಿಯಲ್ಲಿ ವಿವಾಹವಾಗಬೇಕು,
ಉತ್ತಮವಾದ ಗರ್ಭವನ್ನು ಧರಿಸಬೇಕು. ಆರೋಗ್ಯಕರವಾದ 4 ಕಾಲುಗಳಲ್ಲಿ ನಡೆಯುವ ಮಗುವನ್ನು ಹಡೆದು ಈ ಸಮಾಜಕ್ಕೆ ಕೊಡಬೇಕು. 2 ಪಾದಿಗಳ ಸರಸ ಸಮ್ಮಿಲನದಿ. ಇಲ್ಲದಿದ್ದರೆ ಅವರದರಲ್ಲ ನ್ಯಾಯಮೂರ್ತಿಗಳು ಇಲ್ಲೆಜಿಟಮಸಿ ಅಂದ್ಬಿಡ್ತಾರೆ. ಅವರು ಲೆಜಿಟಮೇಟ್ ಅಲ್ಲ ಅಂತಾರೆ. 2 ಶಬ್ದ. ಹುಟ್ಟುವ ಮಗುಗೆ ಇದು ಲೆಜಿಟಮೇಟ್, ಇದು ಇಲ್ಲೆಜಿಟಮೇಟ್ ಅಂತ. ಕ್ರಮವಾಗಿ ಒಂದು ಮಗು ಸೊಸೈಟಿಗೆ ಬರದೇ ಇದ್ದರೆ ಅಲ್ಲಿ ಇರುವ ಗಂಡು ಹೆಣ್ಣು ಅವರ ಪಡೆಯುವ ಆನಂದ ಸರಸ ಸಮ್ಮಿಲನ ಅಲ್ಲ, ಭಯ, ಲಜ್ಜೆ ಅಥವಾ ಲಜ್ಜೆ ರಹಿತ, ಕತ್ತಲು, ಮರೆ, ಅಗೌರವಯುತವಾದಂಥ ಬದುಕು. ಆ ಬದುಕಿನಾಚೆ ಗೌರವವಾದ ಮಗುವನ್ನು ನಮಗೆ ಕೊಡಬೇಕು. ಆ ಮಗು ಅಂಬೆಗಾಲಿಟ್ಟು ನಡೆದರೆ 2 ಕೈ 2 ಕಾಲು ಸೇರಿ 4ರಲ್ಲಿ ನಡೆಯುತ್ತೆ. ಅದಕ್ಕೆ ಚೌಪದಿಯು ಅಂತ. 2 ಪಾದಿಗಳ ಸರಸ ಸಮ್ಮಿಲನದಿಂ ದ್ವರೆತುದ ಕವನವೇ ಚೌಪದಿಯು ಅಂದರೆ ಮಗು ಬರುತ್ತೆ ಶ್ರೇಷ್ಠವಾದದ್ದು ಅಂತ. ಎಷ್ಟು ಜನ ಬೇಕು ಅಂಥ ಒಂದು ಗಂಡು ಹೆಣ್ಣು ಒಂದು ಮಗುವನ್ನು ಸೊಸೈಟಿಗೆ ತರೋದಕ್ಕೆ? ಎಷ್ಟು ಜನ ತಂದೆ ತಾಯಿಗಳು, ಎಷ್ಟು ಜನ ಅತ್ತೆ ಮಾವುಗಳು ಕೆಲಸ ಮಾಡಬೇಕು? ಅದಾದ ನಂತರ ಮತ್ತಾದ ಚೌಪದಿಗೆ ಹಲವಾರು ಕೈ ಸೇರಬೇಕು. ಎತ್ಕೋಬೇಕು, ಮುದ್ದು ಮಾಡಬೇಕು, ಕ್ಲೀನ್ ಮಾಡಬೇಕು, ಆರೋಗ್ಯಕರವಾಗಿ ಇಟ್ಕೋಬೇಕು, ವಿದ್ಯೆ ಕಲಿಸ್ಬೇಕು, ಬುದ್ಧಿ ಕಲಿಸ್ಬೇಕು, ನಾಜೂಕನ್ನು ಕಲಿಸ್ಬೇಕು, ಸಂಸ್ಕಾರವನ್ನು ಕಲಿಸ್ಬೇಕು, ಸೊಸೈಟಿಯನ್ನು ಪರಿಚಯ ಮಾಡಬೇಕು. ಆಗ ಆ 4 ಕಾಲಿನಲ್ಲಿ ನಡೆಯುವ ಮಗು ಮತ್ತೆ 2 ಕಾಲಿನಲ್ಲಿ ನಡೆಯುವ ವ್ಯಕ್ತಿಯಾಗಿ ಬದಲಾಗ್ತದೆ. ಅದಕ್ಕೆ ಎಷ್ಟು ಜನ ಶಿಕ್ಷಕರು, ಎಷ್ಟು ಅಜ್ಜ ಅಜ್ಜಿಯರು, ಅಪ್ಪ ಅಮ್ಮಂದಿರು ಬಂದು ಬೆಳಗಬೇಕು ಆ ಮಗುವನ್ನು ಸೊಸೈಟಿಗೆ ತರೋದಕ್ಕೆ. ಅದಾದ ನಂತರ ಈ ಪ್ರಕೃತಿಯ ಮಧ್ಯೆ ಆ ಹುಡುಗ ತನ್ನ ಬದುಕನ್ನು ಕಳೀತಾ ಕೊನೆಗೊಮ್ಮೆ ಮೆತ್ತಗಾಗಿ, ಮುದುಕನಾಗಿ, ಸೊಂಟ ಬಗ್ಗಿ ಕೋಲನ್ನು ಹಿಡ್ಕೊಂಡಾಗ ತ್ರಿಪದಿ ಆಗತ್ತೆ. 3 ಕಾಲಿನಲ್ಲಿ ನಡೀತಾನೆ ಅವನು. ಮುದುಕನಾದಾಗ 3 ಕಾಲಲ್ಲಿ ಮತ್ತಾದ ದ್ವಿಪದೆಯದು ಕತ್ತೆತ್ತಿ ನಡೆದು ನಡುಬಾಗಿ ನಸು ಮಿಡುಕಿ ತ್ರಿಪದಿ ಆಯಿತು. ಇದಕ್ಕೆ ಸಮಾಜಶಾಸ್ತ್ರ ಅನ್ನುವಂತಹ ಒಂದು ಮಹಾಶಾಸ್ತ್ರದಲ್ಲಿ 1000 ಪುಟಗಳ ಸಮಾಜೀಕರಣ ಅನ್ನುವ ಅಧ್ಯಾಯ ಇದೆ. ಸಮಾಜೀಕರಣಕ್ಕೆ ಒಬ್ಬ ವ್ಯಕ್ತಿಯನ್ನು, ಒಂದು ಸಮಾಜವನ್ನು ತರಬೇಕಾಗಿದ್ದರೆ ಬನ್ನಿ, ಕೂತ್ಕೊ ಬನ್ನಿ, ವಿಸ್ತಾರವಾಗಿ ಯೋಗ್ಯ ಸಮಾಜ ನಿರ್ಮಾಣವಾಗಬೇಕಾಗಿದ್ದರೆ ಎಷ್ಟೋ ಜನ ಆ ಪ್ರಯತ್ನದಲ್ಲಿ ಭಾಗಿಗಳಾಗಬೇಕಾಗುತ್ತೆ. ಅದು ಸಮಾಜೀಕರಣ. ಅದೇ ಸಂಸರಣೆ ಅಂದರೆ ಕೂಡ ಅದೇನೆ. ಯಾರಿಗೆ ಏನಾಗಬೇಕೋ ಅದನ್ನು ಮಾಡಬೇಕು. ಯಾರೋ ತಂದೆ ತಾಯಿಗೆ ಫಲ ಇದ್ದರೆ ಮತ್ತೆ ಮಕ್ಕಳಿಂದ ಆ ಸೌಲಭ್ಯನ ಪಡಿಬೋದು. ಆದರೆ ಮಾಡೋ ಕಾರ್ಯ ಮಾತ್ರ ಮಾಡ್ತಾನೆ ಇರಬೇಕಾಗ್ತದೆ. ಅದನ್ನು ಕುಟುಂಬ ಅಂತ ಕರಿತೀವಿ, ಶಾಲೆಗಳು ಅಂತ ಕರಿತೀವಿ, ಸಂಸ್ಥೆಗಳು ಕರಿತೀವಿ, ಸರ್ಕಾರ ಅಂತ ಕರಿತೀವಿ. ಎಲ್ಲವೂ ಸೇರ್ತವೆ. ವ್ಯಕ್ತಿಯನ್ನು ಸಮಾಜೀಕರಣಕ್ಕೆ ತಗೊಂಡೋಗೋದಕ್ಕೆ ಅತಿ ಆಸೆಯಿಂದನೋ, ಅಜ್ಞಾನದಿಂದನೋ, ಇನ್ಯಾವುದೋ ಅಪನಂಬಿಕೆಗಳಿಂದನೋ ಅಂಥ ಯೋಗ್ಯ ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಮೈತ್ರೇಯಿ ಅದನ್ನೇ ಹೇಳ್ತಾಳೆ, ಮಾರ್ಗ ತೋರಿಸು ಸಾಕು, ನೀನು ಏನು ಕೊಡಬೇಡ, ನಾನು ಅದನ್ನು ಸಾಧನೆ ಮಾಡ್ತೀನಿ ಅಂತ. ಬರೀ ಹೊಟ್ಟೆ ಒರೆಯೋ ಭ್ರಮೆಯನ್ನು ಕೇಳೋದಾಗಿದ್ದರೆ ಮೈತ್ರೇಯಿ ಎಷ್ಟು ಕೇಳ್ಬೋದಾಗಿತ್ತಲ್ವ. ಆ ದೃಷ್ಟಿಯಿಂದ
ನೆನ್ಪಿಡಿ, ನೀವು ಒಂದು ವೇಳೆ ಸಂಪತ್ತನ್ನು ಕೊಟ್ಟಿದ್ದರು ಯಾಜ್ಞವಲ್ಕ್ಯ, ಜ್ಞಾನ ಇಲ್ಲದೇ ಇದ್ದಿದ್ದರೆ ಎಲ್ಲ ಸಂಪತ್ತು ಕರಗುತ್ತೆ, ನಶಿಸುತ್ತೆ, ಸಂಪತ್ತಿನಿಂದ ಬರುವ ಸುಖ ಒಂದು ಕಡೆ ನಿಂತೋಗುತ್ತೆ. ಕೊನೆಯವರೆಗೂ ಸಂಪತ್ತಿನ ಸುಖ ನಮ್ಮ ಜೊತೆಗೆ ಬರೋದಿಲ್ಲ, ನಮ್ಮನ್ನು ಗುರಿ ಮುಟ್ಟಿಸೋದಿಲ್ಲ, ಅದು ಗುರಿಯನ್ನು ಮುಟ್ಟೋದಿಲ್ಲ. ಆದರೆ ಬಹಳ ವರ್ಷಗಳು ನಾವು ಆ ಅಜ್ಞಾನದ ಮಾಯೆಯ ಭ್ರಮೆಯ ಬದುಕಿನಲ್ಲಿ ಮುಂದಕ್ಕೆ ಬಂದುಬಿಟ್ಟಿರ್ತೀವಿ, ಹಿಂದಕ್ಕೆ ಹೋಗೋದಕ್ಕೆ ಸಾಧ್ಯವೇ ಇಲ್ಲ. ಮೊನ್ನೆ ನಾಲೆಡ್ಜಬಲ್ 2 ಕುಟುಂಬಗಳು ಅರೇಬಿಯಾದಲ್ಲಿ 2 ಕಾರ್ನಲ್ಲಿ ಮರಳುಗಾಡನ್ನು ನೋಡಲಿಕ್ಕೆ ಹೋಗ್ತಾರೆ. ನಾವೇ ಜಾಣರು ಅಂತ ಹೋಗ್ತಾರೆ, ಮರಳುಗಾಡಿನಲ್ಲಿ ಸಿಕ್ಕೊಳ್ತಾರೆ. 48 ಗಂಟೆಗಳ ಕಾಲ ಅವರಿಗೆ ನಾವೆಲ್ಲಿದ್ದೀವಿ ಗೊತ್ತಾಗಲ್ಲ, ನಾವು ಬದುಕೋದು ಹೆಂಗೆ ಈಗ ಗೊತ್ತಾಗಲ್ಲ, ಏನೂ ನೀರಿರೋದಿಲ್ಲ. 2 ಕಾರ್ನಲ್ಲಿ ನೀರಿರುತ್ತೆ ಸ್ವಲ್ಪ, ಆ ನೀರನ್ನು ಕುಡಿದು ಬದುಕ್ತಾರೆ 48 ಗಂಟೆ ಅವರು. ಹೊರಗಡೆಯಿಂದ ವೈಜ್ಞಾನಿಕವಾಗಿ ಆಕಾಶದಿಂದ ನೋಡಿ ಅವರನ್ನು ಕರ್ಕೊಂಡು ಬರ್ತಾರೆ. ಹೀಗಿದೆ, ಅಷ್ಟು ದೂರ ನಾವು ಬಂದುಬಿಟ್ಟಿರ್ತೀವಿ, ನಮಗೆ ಗೊತ್ತೇ ಆಗಲ್ಲ, ದಾರಿ ತಪ್ಪಿರ್ತೀವಿ ಅಂತ. ಮಾಯೆಯ ಜಾಲದಲ್ಲಿ, ಭ್ರಮೆಯ ಜಾಲದಲ್ಲಿ ನಾವು ನಮ್ಮ ಎಲ್ಲವನ್ನು ಕಳ್ಕೊಂಡಿರ್ತೀವಿ, ಅದು ಮುಟ್ಟಲ್ಲ. ಶಂಕರಾಚಾರ್ಯರು ಹೇಳ್ತಾರೆ, ಬೇಗ ಕಾರ್ಯನ ಮುಗಿಸ್ಕೊಂಡ್ಬಿಡು, ಇಲ್ಲದಿದ್ದರೆ ನಹಿ ನಹಿ ರಕ್ಷತಿ ಡುಕ್ರಿಂಕರಣೆ, ಭಜೋ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜೋ ಮೂಢಮತೆ. ಮುದುಕ ಆಗಿಬಿಡ್ತೀಯ, ಶಕ್ತಿ ಮುಗಿದೋಗ್ತದೆ, ಏನು ಮಾಡೋಕ್ಕಾಗೋದಿಲ್ಲ ನಿನಗೆ. ಅಷ್ಟರೊಳಗೆ ನೀನು ಮಾರ್ಗಕ್ಕೆ ಬಾ. ಸೇವೆ ಮಾಡಬೇಕಾ, ಈಗ ಮಾಡು. ತ್ಯಾಗ ಮಾಡಬೇಕಾ, ಈಗ ಮಾಡು. ಆಗಲ್ಲ, ತಡ ಮಾಡಿದರೆ ನಿನಗೆ ಏನೂ ಮಾಡೋದಕ್ಕೆ ಆಗೋದಿಲ್ಲ ಅನ್ನುವಂಥ ಮಾತನ್ನು ಶಂಕರಾಚಾರ್ಯರು ಹೇಳ್ತಾರೆ. ಹೀಗೆ ನಾವು ನಿರಂತರವಾಗಿ ಜ್ಞಾನನ ಕಲಿಯೋದಕ್ಕೆ ಬಂದಿದ್ದೀವಿ, ಇಲ್ಲಿಗೆ ಜ್ಞಾನನ ಕಲಿಸೋದಕ್ಕೆ ಬಂದಿದ್ದೀವಿ. ಎರಡೂ ಇದೆ ಇಲ್ಲಿ. ಕಲಿಯುವವರಿಗೂ ಅವಕಾಶವಿದೆ, ಕಲಿಸುವವರಿಗೂ ಕೂಡ ಇಲ್ಲಿ ಅವಕಾಶ ಇದೆ. ಯಾಕಂದರೆ ನಾನು ಜ್ಞಾನ ಕಲಿಬೇಕು ಅಂದರೆ ನಾನು ಈ ಭೂಮಿ ಮೇಲೆ ಇರಬೇಕು. ಭೂಮಿ ಮೇಲೆ ಇರಬೇಕಂದ್ರೆ 3 ಹೊತ್ತು ಊಟ ಮಾಡಬೇಕು. ಅನ್ನ ಎಲ್ಲಿಂದ ಬರುತ್ತೆ ಅಂದಾಜು ಮಾಡಿಲ್ಲ ನೀವು. ಅದರ ಹಿಂದೆ ಒಂದು ಕಾಡು ಹೊಲವಾಗಿ ಅಲ್ಲಿ ದವಸ ಬೆಳೆಯೋದಕ್ಕೆ, ತರಕಾರಿ ಬೆಳೆಯೋದಕ್ಕೆ, ಒಂದು ಕರು ಹಸುವಾಗಿ ಹಾಲು ಕೊಡೋದಕ್ಕೆ ಬಹಳ ಶ್ರಮ ಇದೆ ಅದರ ಹಿಂದೆ. ನಾನು ಸಂಕ್ಷಿಪ್ತಗೊಳಿಸ್ತಾ ನಿಮಗೆ ಅದನ್ನು ಹೇಳ್ತಾ ಹೋಗ್ತೀನಿ. ಪರಿಣಾಮಕಾರಿಯಾಗಿ ಹೇಳಬೇಕು ಅಂದರೆ ಅದಕ್ಕೆ ಬೇಕಾಗಿರೋಷ್ಟು ಸಮಯ ನನ್ನ ಹತ್ರ ಇಲ್ಲ. ಆ ದೃಷ್ಟಿಯಿಂದ ನಾವು ಶ್ರೇಷ್ಠವಾದ ಬದುಕನ್ನು ಕಲಿಯೋಣ, ಬದುಕನ್ನು ಮಾಡೋಣ. ಇಲ್ಲದಿದ್ದರೆ ನಮ್ಮ ಮೋಹದ ಬದುಕು ಶರೀರವನ್ನು ಮೆತ್ತಗೆ ಮಾಡ್ತದೆ, ಸಾಧನೆಗೆ ಅವಕಾಶ ಇರೋದಿಲ್ಲ, ಒಂದು ಇಡೀ ಜನ್ಮ ನಷ್ಟವಾಗ್ತದೆ. ಆ ದೃಷ್ಟಿಯಿಂದ ಈ ಸೃಷ್ಟಿಯನ್ನು ಮಾಡಿರ್ತಕ್ಕಂಥ, ಆಗಲೇ ಹೇಳಿದರು ಯಾರು ಸೋದರ ಗೋಪಾಲಕೃಷ್ಣ ಶೆಟ್ಟರು, ಸೃಷ್ಟಿಯನ್ನು ಮಾಡಿರೋನು ಪ್ರತಿ ಅಣುಗಳಲ್ಲಿಯೂ ಶಕ್ತಿಯನ್ನು ತುಂಬಿರಬೇಕಾಗ್ತದೆ. ಸಾಮಾನ್ಯವಾಗಿ ಸೃಷ್ಟಿಯಾಗಿಲ್ಲ ನಾವು, ಪ್ರತಿ ಅಣುವಿನಲ್ಲಿಯೂ ಚೈತನ್ಯವನ್ನು ತುಂಬಲಾಗಿದೆ. ಪ್ರತಿ ಅಣುವಿನಲ್ಲಿಯೂ ಇನ್ನೊಂದು ಅಣುವಿನೊಂದಿಗೆ ಬೆಸೆಯುವಂತಹ ಪ್ರೇಮವನ್ನು ತುಂಬಲಾಗಿದೆ. ಅಷ್ಟೊಂದನ್ನು ಪಡೆದು ನಾವು ಏನನ್ನು ಕೊಡದೆ ಹೋದರೆ ತಪ್ಪಾಗುತ್ತೆ. ಆ ದೃಷ್ಟಿಯಿಂದ ನಾವು ಎಚ್ಚರ ವಹಿಸೋಣ. ಒಬ್ಬ ಶಿಲ್ಪಿ, ಚತುರ ಶಿಲ್ಪಿ ಕಲ್ಲಿನಲ್ಲಿ ರಾಮಲಲ್ಲ ಮೂರ್ತಿನ ಕಡ್ದಷ್ಟು ಸುಲಭ ಅಲ್ಲ ಬದುಕು.
ತಪಸ್ಸನ್ನು ಮಾಡಬೇಕು, ಕೌಸಲ್ಯಗೆ ಪಾಯಸನ ಕುಡಿಸ್ಬೇಕು, ಶ್ರೇಷ್ಠ ಬಸರು ಬರಬೇಕು, ಉತ್ತಮ ಮಗ ಹುಟ್ಟಬೇಕು, ಅವನಿಗೆ ವಿದ್ಯೆಗಳನ್ನು ಶಸ್ತ್ರಾಸ್ತ್ರಗಳನ್ನು ಎಷ್ಟೋ ಜನ ಋಷಿಗಳು ದೇವತೆಗಳು ಕೊಡಬೇಕು, ಶತ್ರುಗಳ ಸಂಹಾರ ರಾಕ್ಷಸರ ಸಂಹಾರ ಆಗಬೇಕು, ಪ್ರಕೃತಿಗೆ ಸುಖ ಸಿಗಬೇಕು. ಯಾವುದು ಸಣ್ಣ ವಿಷಯ ಅಲ್ಲ. ಆ ದೃಷ್ಟಿಯಿಂದ ನಾವು ಪ್ರಯತ್ನ ಮಾಡಬೇಕು. ಯಾಕಂದರೆ ಮಂತ್ರೆಯಂಥವ್ರು ಯಾರೋ ಒಬ್ಬರು ಬಿಸಿ ಹಾಲಿಗೆ ಎಪ್ಪಾಕೋದ್ರ ಬದಲಿ ಉಪ್ಪಾಕಿ ಮುಗಿಸಿಬಿಡ್ತಾರೆ ಹಾಲನ್ನ. ಎಚ್ಚರ ಬೇಕಾಗ್ತದೆ ನಮಗೆ. ಆ ದೃಷ್ಟಿಯಿಂದ ನಾವು ಈ ಭೂಮಿಗೆ ಭಾರ ಆಗದೆ, ಸಮಾಜಕ್ಕೆ ಭಾರ ಆಗದೆ ಬೆಳೆಯೋಣ. ಬ್ರಹ್ಮವಿದ್ಯಾ ಸಮಾಜದ ಸದಸ್ಯರು ನಮ್ಮ ನಡತೆ, ನಮ್ಮ ಜೀವನ ಕ್ರಮ ಆದರ್ಶ ಆಗಿ ಇರಲಿ. ಮೇಲೆ ಒಂದು ಅಂತರಂಗ ಶಾಲೆ ಇದೆ. ಅಧಿಕಾರವಿಲ್ಲ ಹೇಳೋದಕ್ಕೆ. ನಮ್ಮ ಸೀನಿಯರಲ್ಲಿ ಕೂತಿದ್ದಾರೆ, ಕೈ ಹೇಳ್ತಾರೆ, ನಾನು ಕೂಡ ನನ್ನನ್ನು ನಿಯಂತ್ರಣ ಮಾಡಿಕೊಳ್ತೀನಿ. ಆದರೆ ಸಂದೇಶವನ್ನು ಕೊಡೋದಕ್ಕೆ ನಾನು ಇಚ್ಛೆ ಪಡ್ತೀನಿ. ಅದೆಲ್ಲವನ್ನು ಮೇಲೆ ಮಾಡಿರೋದು ನಾಗಣ್ಣನಿಗೆ, ನಾರಾಯಣಮೂರ್ತಿಗೆ ಮಾಡಿದ್ದೀವ? ನಿಮಗೆಲ್ಲರಿಗೂ ಅಲ್ವಾ ಅದು? ಅಲ್ಲಿಗೆ ಬರೋ ಮಾರ್ಗನ ನೀವು ಕೇಳಿದರೆ ನಾವು ತೋರಿಸಲ್ವಾ? ನಾವು ನಿಮಗೆ ಗ್ರಂಥಗಳನ್ನು ಕೊಡಲ್ವಾ? ಬೋಧನೆಯನ್ನು ಮಾಡಲ್ವಾ? ಉನ್ನತ ಮಟ್ಟದ ಆಲೋಚನೆಯ ಕಡೆಗೆ ನಿಮ್ಮನ್ನು ಕರ್ಕೊಂಡು ಹೋಗಲ್ವಾ? ಸುಬ್ರಹ್ಮಣ್ಯ ಶೆಟ್ಟರು ವಾರದ 5 ದಿನ ಪಾಠ ಮಾಡಲಿಕ್ಕೆ ತಯಾರಿದ್ದಾರೆ. ನಾನು ಒಬ್ಬನೇ ಇದ್ದ ಕೇಳ್ತಾರೆ ಅವರು. ಇಲ್ಲಿ ಬಂದು ಕೇಳೋದಿಲ್ಲ ಅವರು. ಬರ್ರಿ ನೀವು ಪಾಠ ಮಾಡ್ತೀನಿ ನಾನಂತ. ಯಾಕಂದರೆ ಅವ್ರು ಇದ್ದಾರಲ್ಲ, ಅವರಲ್ಲಿ ಹೇಳಿದ್ರು ನೋಡ್ರಿ, ಹೇಳ್ಬೇಡ ಅಂತ. ಇಚ್ಛೆ ಇರಬೇಕು, ಉತ್ಕಟವಾದ ಇಚ್ಛೆ ನಿಮಗಿದ್ದಾಗ ಹೇಳಬೇಕು ಅಂತ ರೂಲ್ ಅದು. ನಿಮ್ಮೊಳಗೆ ಉತ್ಕಟವಾದ ಇಚ್ಛೆ ಬರಬೇಕು. ಎಷ್ಟೋ ಸಂಸ್ಥೆಗಳಿದ್ದಾವೆ, ದೇವರು ದಿಂಡ್ರು, ಪೂಜೆ ಪುನಸ್ಕಾರ, ಪುರಾಣ ಪುಣ್ಯಕಥೆಗಳನ್ನು ಹೇಳು. ಅದರ ಆಚೆಗೆ ಶುದ್ಧ ಆಧ್ಯಾತ್ಮವನ್ನು ಕಲಿಯೋದಕ್ಕೆ ನೀವು ಬಂದಿರೋದಾದರೆ ನಿಮಗೆ ಇಲ್ಲಿಗೆ ಬರುವಾಗಲೇ ಉತ್ಕಟವಾದ ಇಚ್ಛೆ ಇರಬೇಕು. ನಿಮಗೆ ಆಶ್ಚರ್ಯ ಆಗ್ಬೋದು, ಸಾಕ್ಷಿಯನ್ನು ಇಟ್ಕೊಂಡು ನಾನು ಮಾತಾಡ್ತಾ ಇದ್ದೇನೆ. ಮೇಲಿನ ಶಾಲೆಯಲ್ಲಿ ಸೇರೋದಕ್ಕೆ ಪರೀಕ್ಷೆ ಇದೆ. ಸೇರಿದ ಮೇಲೆ 6 ಪರೀಕ್ಷೆಗಳಿವೆ, ಒಟ್ಟು 7 ಪರೀಕ್ಷೆಗಳಿವೆ. ನಾವು ಅದನ್ನು ಮೊದಲನೆಯ ಸಂದರ್ಶನ ಅಂತ ಕರಿತೀವಿ. ಉಮೇದುವಾರಿ ದರ್ಜೆ 1, ಉಮೇದುವಾರಿ ದರ್ಜೆ 2, ಉಮೇದುವಾರಿ ದರ್ಜೆ 3 ಅಂತ ಕರಿತೀವಿ. ಪ್ರತಿಜ್ಞಾ ಸದಸ್ಯತ್ವ 1, ಪ್ರತಿಜ್ಞಾ ಸದಸ್ಯತ್ವ 2, ಪ್ರತಿಜ್ಞಾ ಸದಸ್ಯತ್ವ 3 ಅಂತ ಕರಿತೀವಿ. ಒಟ್ಟು ಅವು 6 ಮತ್ತು ಆ ಇಂಟರ್ನಲ್ ಪಾಸಾಗೋದೊಂದು, ಒಟ್ಟು 7ನ ನನಗೆ 1 ವರ್ಷಕ್ಕೊಂದು ಪರೀಕ್ಷೆ. ಅದು ನನಗೆ 6 ವರ್ಷ ಕೊಟ್ಟಿದ್ದವರು. ಅಲ್ಲೇ ಇದ್ದಾರೆ ನನ್ನ ಗುರುಗಳು. ನನಗೆ 6 ವರ್ಷ ಕೊಟ್ಟಿದ್ದವರು. 6 ವರ್ಷಕ್ಕೆ ನಾನು ಆ 7 ಪಾಸ್ ಮಾಡಿ ಮುಗಿಸಿದೆ. ಇನ್ನೂ ಕೊನೆಯದನ್ನು ಓದ್ತಾ ಇದ್ದೆ. ಬೆಂಗಳೂರಿನಲ್ಲಿ ಚರ್ಚಿಗೆ ಕೂತ್ಕೊಂಡ್ವಿ. ದೊಡ್ಡರಾಜು ಹೋಗೇ ಬಿಟ್ರು. ದೊಡ್ಡರಾಜು ಹೋಗ್ಬಿಟ್ರು. ಏನು ಮಾಡ್ಬೇಕೀಗ? ವಸ್ತುರ್ಗ ಅಂದರು. ಇವರು ಹೇಳಿದರು, ನಾಗಣ್ಣ ಈಗೇನು ಇನ್ನೊಂದು 3-4 ತಿಂಗಳಿಗೆ ಅದನ್ನೂ ಪಾಸ್ ಮಾಡಿಬಿಡ್ತಾರೆ 6ನೇದುವೆ. ನಾಗಣ್ಣನಿಗೆ ಈಗಲೇ ಕೊಡ್ರಿ, ನನ್ನ ಜವಾಬ್ದಾರಿ ಅಂದರು. ಕೇವಲ 6 ವರ್ಷ ಸತತವಾಗಿ ಮಾಡಿದ ಪ್ರಯತ್ನದಿಂದ ದೊಡ್ಡರಾಜು ಹೋದ ತಕ್ಷಣ ಉತ್ತರವನ್ನು ಕೊಡಲಿಕ್ಕಾಗಿ ನಮಗೆ ಅರ್ಹತೆ ಬಂತು. ಪುಣ್ಯಾತ್ಮನ ನೆರವು ಸಿಕ್ತು. ನಾವು ಗೋಪಾಲಕೃಷ್ಣ ಶೆಟ್ಟರಿಗೆ ವಿಶ್ರಾಂತಿನ ಕೊಡೋಕ್ಕಾಯ್ತು. ಅವ್ರಿಗೀಗಾಗಲೇ 6 ತಿಂಗಳಿಂದ ಚೆನ್ನಾಗಿಲ್ಲ. ಯಾರೋ ಒಬ್ಬರು ಕಿರಿಯರು ಬೇಕು ತಾನೆ, ಹಿರಿಯರ ಸ್ಥಾನ ನಡೆಸ್ಕೊಂಡು ಹೋಗೋದಕ್ಕೆ, ಒಂದು ಸಂಸ್ಥೆ ನಡೆಸ್ಕೊಂಡು ಹೋಗೋದಕ್ಕೆ. ಅಲ್ಲಿರ್ತಕ್ಕಂಥವರಿಗೆ
ಸ್ಪಷ್ಟವಾದ ಪ್ರಜ್ಞಾನವನ್ನು ಮೂಡಿಸೋದಕ್ಕೆ ಪ್ರಯತ್ನವಿಲ್ಲದೆ ಆಗುತ್ತದೆಯೇ? ಆಗಲ್ಲ. ನನಗೆ ಇನ್ನೂ ಬೇಕಿದೆಯಾ ಕೀರ್ತಿ? ಇನ್ನೂ ಬೇಕಾ ಈ ವೇದಿಕೆ? ಈ ವೇದಿಕೆಯಿಂದ ನನಗೆ ಮುಕ್ತಗೊಳಿಸಿದರೆ, ನಾನು ನ್ಯಾಯಮೂರ್ತಿಗಳಿಗೊಂದು ಮಾತು ಕೊಟ್ಟಿದ್ದೀನಿ, ಭಾರತ ಸಮಾಜ ಪೂಜೆಯ ಮೇಲೆ ವ್ಯಾಖ್ಯಾನ ಗ್ರಂಥವನ್ನು ಬರಿತೀನಿ ಅಂತ. ಕನ್ನಡಕ್ಕೆ ಗೌರವ ಬರುವಂಥ ವ್ಯಾಖ್ಯಾನವನ್ನು ಬರೆದು ಕೊಡ್ತೀನಿ ನಾನು. ವಿಶ್ರಾಂತಿ ಕೊಡದಿದ್ದರೆ ಸಾಧ್ಯವಿಲ್ಲ. ನನ್ನ ಹತ್ರ 1,00,000 ರೂಪಾಯಿಗೂ ಹೆಚ್ಚು ಬೆಲೆ ಬಾಳುವ ಅತ್ಯಂತ ಶ್ರೇಷ್ಠ ಪುಸ್ತಕಗಳ ರಾಶಿನೇ ಇದೆ. ಕಂಪ್ಯೂಟರ್ ಇದೆ, ಲ್ಯಾಪ್ಟಾಪ್ ಇದೆ. ಎಲ್ಲಿಂದ ಬೆಳಕು ಬರಬೇಕೋ ಅಲ್ಲಿಂದನೇ ಬೆಳಕು ಬರೋಂಗೆ ಮಾಡಿದೆ ನನ್ನ ಕುಟುಂಬ. ನಾನು ಮೊದಲಿಂದ ಎಡಗೈಯಲ್ಲಿ ಜಾಸ್ತಿ ಉಂಡಿರೋದು, ಈಗಲೂ ಎಡಗೈಯಲ್ಲಿ ಊಟ ಮಾಡೋಕ್ಕೆ ಬೇಕಾಗಿರೋ ವ್ಯವಸ್ಥೆ ಮಾಡೋರಿದ್ದಾರೆ. ಬಲಗೈ ಹಾಳೆ ತಿರುಗ್ತಾನೆ ಇರುತ್ತೆ, ಕಣ್ಣು ಓದ್ತಾನೆ ಇರ್ತವೆ. ಕಣ್ಣು ಇಮಿರಿ ಹೋಗೋವರೆಗೂ ನಾನು ಓದೋದಕ್ಕೆ ಸಿದ್ಧ. ವಿಶ್ರಾಂತಿ ಕೊಡದಿದ್ದರೆ ಸಾಧ್ಯವೇ ಇಲ್ಲ. ಅಧ್ಯಯನದ ಕಡೆಗೆ ಹೋಗಲಿಕ್ಕೆ ಸಾಧ್ಯವೇ ಇಲ್ಲ. ರಾಜು ಇವತ್ತು ಆ ಭರವಸೆ ನನಗೆ ಮೂಡಿಸಿದ್ದಾರೆ. ಮನಸ್ಸಿನೊಳಗಿರೋದನ್ನು ಹೇಳ್ತಿದ್ದೀನಿ. ನುಗ್ಗಿ ಬನ್ನಿ, ಮಹಿಳೆಯರಿಗೆ ಬಿಟ್ಟಿದ್ದೀವ ನಾವು? ಎಂದಾದರೂ ಅಡ್ಡಿಪಡಿಸಿದ್ದೀವ? ನೀನು ಯಾರೋ ಒಬ್ಬರು ಹೇಳಿದರು ನನಗೆ, ಆಯಮ್ಮನಿಗೆ ಬರೀ ಭಗವದ್ಗೀತೆ ಎಲ್ಲ, ಇನ್ನು ರಂಗಕಲೆ ಅಥವಾ ಇನ್ನಿತರೆ ಏನೇನೋ ಕಲೆಗಳ ಮೂಲಕ ಬೋಧನೆ ಮಾಡೋಕ್ಕೆ ಬರುತ್ತೆ ಅಂತ. ಗೋಷ್ಠಿಯ ದಿನ ಗಂಡ ಹೆಂಡತಿ ಬಂದರೆ ಆಗೋದಿಲ್ಲ ಅದು. ಮೊದಲು ಬಂದು ಕೂತ್ಕೊಂಡು ನಿರಂತರವಾಗಿ ಸುಬ್ಬಣ್ಣನ ಹತ್ರ ನಮ್ಮ ಹತ್ರ ಡಿಸ್ಕಸ್ ಮಾಡಿದ್ರೇ ನೀವು ಮಾಡುವ ಸಬ್ಜೆಕ್ಟ್ ಏನಿವತ್ತು, ಏನು ಪಾಠ ಮಾಡ್ತೀರಿ ನೀವಂತ ಗೊತ್ತಾದರೆ ಹೇಳೋದು. ನಾವು ಸುಕೃಷ್ಣಮೂರ್ತಿಯನ್ನು ಅಧ್ಯಯನಕ್ಕೆ ತೊಗೊಂಡಿದ್ದೀವಿ. ಇವತ್ತು ಎಲ್ಲ ಉಪನ್ಯಾಸಗಳು ಸುಕೃಷ್ಣಮೂರ್ತಿಯ ಮೇಲಿದ್ದಾವೆ. ನಮಗೆ ಅವರನ್ನು ಉದ್ಧರಿಸುವ ವಿಷಯನ ಆಯ್ಕೆ ಮಾಡ್ಕೊಂಡ್ರೆ ಓಕೆ, ಇಲ್ಲಿದ್ದರೆ ಇಲ್ಲ. ಗೋಪಾಲ್ ಕೃಷ್ಣ ಅವರು ಇದ್ದಾರೆ, ಥಿಯಾಸಫಿ ಜೀವನವನ್ನು ಕುರಿತು ಈಗ ಪಾಠ ಮಾಡು ಅಂದರೆ ಏನು ಹೇಳ್ದಲೇ ಪಾಠ ಮಾಡ್ತಾರೆ ಅವ್ರು. ಯಾಕೆ? ಸುಮಾರು 150 ಶಾಲೆಗೆ ಹೋಗಿ ಪಾಠ ಮಾಡಿ ಬಂದಿದ್ದಾರೆ ಅವರು. ಅವ್ರನ್ನೇನು ಶಾಲೆಯವ್ರು ಕರೆದಿದ್ರ? ಇವತ್ತು ನಾವು ಚರ್ಚೆ ಮಾಡಿದ್ವ ವರದನಿ ಕೆಲಸ ಹೇಳೋಕ್ಕೆ. ನೀನು ಕಾರ್ಯದರ್ಶಿ ಆಗಿಬಿಡು ಅಂತ ಅಷ್ಟು ದೊಡ್ಡ ಜವಾಬ್ದಾರಿನ ಸುಮ್ಮನೆ ಒಂದು ಮಾತಿನಲ್ಲಿ ಹೇಳೋದಕ್ಕೆ. ತನ್ನ ತಾಯಿಯ ಆರೋಗ್ಯ ಸರಿಯೋತು ಅಷ್ಟೇ, ಅವನು ಹೇಳೋದು ಇಲ್ಲ, ನಾನು ಹೇಳೋದು ಇಲ್ಲ. ಒಂದು ಕೆಲಸ ಕಡಿಮೆ ಆದರೆ ಇನ್ನೊಂದು ಕೆಲಸ ಮಾಡಿ, ಇಷ್ಟೇ. ಮಾಡೋನು ಮಾಡ್ತಿರಬೇಕು, ಅದಲ್ಲ ಇದು. ಹೀಗೆ ಸೇವೆಗೆ ನೀವು ಮುಂದೆ ಬರದೇ ಇದ್ದರೆ ಈ ಬ್ರಹ್ಮವಿದ್ಯಾ ಸಮಾಜ ಒಂದೇ ವಿಶ್ರಾಂತಿಯ ತಾಣ ಅಲ್ಲ. ಇದೇನು ಪುರಾಣದ ಕಟ್ಟೆ ಪುಂಡ್ರಗೋಷ್ಠಿ ಏನು ಅಲ್ಲ. ವಿಶ್ರಾಂತಿಗೆ ನಿದ್ರೆಗೆ ಬರುವ ಜಾಗ ಏನಲ್ಲ ಇದು. ಆ ದೃಷ್ಟಿಯಿಂದ ಇಲ್ಲಿರೋರು ಪ್ರಕೃತಿಯನ್ನು ಗೌರವಿಸ್ರಿ. ಆ ತಿಮ್ಮಕ್ಕ ಮರಗಳನ್ನು ಬೆಳೆಸ್ತಾಳೆ, ಹಂಗೆ ಬೆಳೆಸಿ ಪ್ರಕೃತಿಯನ್ನು. ಅಬ್ದುಲ್ ಕಲಾಂ ವಿಜ್ಞಾನವನ್ನು ಗೌರವಿಸ್ತಾರೆ, ಹಂಗೆ ಗೌರವಿಸಿ ಸೇವೆ ಮಾಡಿ ಎಲ್ಲವನ್ನು. ಆ ರಾಮ್ ಸಿಂಗಿಗೆ ಯಾರು ಹೇಳ್ಕೊಟ್ರು ಹಾಡು ಹೇಳಿ ನೀನು ಅಂತ? ಯಾವಾಗಲೂ ಯಾರೋ ಮಕ್ಕಳಿಗೆ ಎಷ್ಟೋ ಸಂತೋಷನ ಮಾಡಿ ಯಾವುದೋ ಒಂದು ರಾಷ್ಟ್ರೀಯ ಹಬ್ಬದಲ್ಲಿ ನನ್ನ ಶಾಲೆನೂ ಹಿಂದೆ ಬಿಡಬಾರ್ದು ಅಂತ ಕಲ್ತಿದ್ದು. ಇವತ್ತು ಇಡೀ ಸೊಸೈಟಿಗೆ ಅದು ಬೆನಿಫಿಟ್ ಆಗ್ತಿದೆ. ಯಾರು ಹೇಳ್ಕೊಟ್ಟಿದ್ದ ತನಗೆ? ತನ್ನೊಳಗೆ ಹುಟ್ಟಬೇಕು. ಮೈತ್ರೇಯಿಗೆ ಯಾರು ಹೇಳ್ಕೊಟ್ಟಿದ್ದು? ಅದಕ್ಕೆ ಆಕೆಯನ್ನು ಉದಾಹರಣೆಯಾಗಿ ತಗೊಂಡೆ ನಾನು, ಸುಮ್ಮನೆ ತಗೊಂಡಿಲ್ಲ. ಸೇವೆ ತ್ಯಾಗವನ್ನು ನೀವು ಚಿಕ್ಕ ಉದಾಹರಣೆಗಳ ಮೂಲಕ ಉಪನ್ಯಾಸನ ಬೇಗ ಮುಗಿಸ್ತೀನಿ, ಚಿಂತೆ ಮಾಡಬೇಡಿ. ಯಾರ ಸಮಯನೂ ತಗೊಳ್ಳಲ್ಲ ನಾನು. ಆ ರಾಮಾಯಣದಲ್ಲಿ ರಾತ್ರಿ ಪಟ್ಟಾಭಿಷೇಕದ ವ್ಯವಸ್ಥೆ ಮಾಡ್ಕೊಂಡು ಬೆಳಿಗ್ಗೆ ಆಗಲೇ ನಾರು ಮಡಿ ಉಟ್ಕೊಂಡು ಕಾಡಿಗೆ ಹೋಗ್ತಿರ್ತಾನೆ ರಾಮ. ರಾತ್ರಿ ಏನಾಯಿತು ಯಾರಿಗೂ ಗೊತ್ತೇ ಆಗಲಿಲ್ಲ. ಸೀತೆ ಹೇಳ್ತಾಳೆ, ನನ್ನ ಮಾತ್ರ ತಡಿಬೇಡ್ರಿ, ಗಂಡ ಎಲ್ಲಿ ಹೋಗ್ತಾನೆ ನಾನು ಅಲ್ಲಿಗೆ ಹೋಗ್ತೀನಿ. ಗಂಡನ ಜೊತೆಗೆ ಹೋಗೋ ಅಧಿಕಾರ ನನಗೈತೆ. ತೊಂದರೆ ಕೊಡಬಾರ್ದು ಅಂದರೆ ಹೋಗ್ಕೊಂತೀನಿ ಬೇಕಾರೆ, ನಾನು ಹೋಗಳೆ ಸೈ. ಲಕ್ಷ್ಮಣ ಹೇಳ್ತಾನೆ, ನನ್ನವನು ಬಿಟ್ಟು ಹೋದರೂ ಒಂದೇ, ಕರ್ಕೊಂಡು ಹೋದರೂ ಒಂದೇ. ಕರ್ಕೊಂಡು ಹೋದರೆ ಬದುಕಿರ್ತೀನಿ, ಅವನ ಜೊತೆ ಸೇವೆ ಮಾಡ್ತೀನಿ, ಇಲ್ಲಿಂದ ಸತ್ತು ಹೋಗ್ತೀನಿ, ನಿಮಗೇನು ಲಾಭ? ಅವನಿಲ್ದಲ್ಲಿ ನಾನು ಇರಲ್ವಲ್ಲ, ಅವನಿಲ್ಲದೆ ನನ್ನ ಬದುಕಿಲ್ವಲ್ಲ, ನಾನು ಹೋಗಬೇಕು.
ಹೋಗಪ್ಪ ನಿನ್ನ ಹೆಂಡ್ತಿನ ಒಪ್ಸ್ಕೊಂಬ ಹೋಗುವಂತೆ ಅಂತಾರೆ ಅವರು ತಾಯಂದರು. ಅವಳು ಹೆಂಗಪ್ಪ ಅವಳ ಹತ್ರ ಹೇಳೋದು ಅಂತ ಇವನು ಮುಜುಗರ ಅವನಿಗೆ, ಲಕ್ಷ್ಮಣನಿಗೆ. ಇನ್ನೂ ಅಷ್ಟು ದೂರ ಬರ್ತಿರ್ತಾನೆ. ನಾನೇ ಬರ್ತಿದ್ನಲ್ರಿ, ಸ್ವಲ್ಪನೂ ಹೆದರಬೇಡ, ಯಾರು ಹೇಳಿದ್ರು ಕೇಳಬೇಡ, ಒಳ್ಳೆ ತೀರ್ಮಾನ ತಗೊಂಡಿದೀಯ, ಉತ್ತಮವಾಗಿ ಹೋಗಿ ಸೇವೆ ಮಾಡಿ ಅಣ್ಣನ ಕರ್ಕೊಂಬ ಅಂತಳವಳು. ಇವನು ಹೇಳೋಕ್ಕೆ ಬಿಡಲ್ಲ, ನಾನು ಹಿಂಗೀಗ ಅಣ್ಣನ ಜೊತೆಗೆ ಹೋಗ್ತೀನಿ ನೀನು ಒಪ್ಪಿಗೆ ಕೊಡು, ಇದೆಲ್ಲ ಹೇಳೋಕ್ಕೆ ಬಿಡಲ್ಲ ಅವಳು, ಮುಜುಗರ ಆಗೋಕ್ಕೆ ಬಿಡಲ್ಲ ಅವಳು. ಅವ್ರ ಅತ್ತೆ ಹೇಳ್ತಾಳೆ, ಸುಮಿತ್ರೆ ಇವತ್ತಿನಿಂದ ನಿದ್ದೆ ಕಟ್ ನಿಂದು, ರಾಮನನ್ನು ಇಲ್ಲಿಗೆ ವಾಪಸ್ ಕರ್ಕೊಂಬರೋವರೆಗೂ ನೀನು ನಿದ್ದೆ ಮಾಡೋಂಗಿಲ್ಲ, ಸುರಕ್ಷಿತವಾಗಿ ರಾಮನನ್ನು ಇಲ್ಲಿಗೆ ಕರ್ಕೊಂಬರಬೇಕು ಅಂತ. ತ್ಯಾಗ, ಇದು ತ್ಯಾಗ. ಬರ್ತಾನೆ ಪಟ್ಟಾಭಿಷೇಕ ಮಾಡ್ಕೋಬೇಕು ಅವನು. ಆ ಸುಮಿತ್ರೆಗೊಂದು ಆ ಮೈ ಎಂತಳವಳು ಮಂತ್ರೆಗೊಂದು ಒದೆ ಹೊಡಿತಾನೆ ಅನ್ನೋದೊಂದು ಬಿಟ್ಟುಬಿಟ್ರೆ ಅರೆಕ್ಷಣ ಅರಮನೆಯಲ್ಲಿ ಇರೋದಿಲ್ಲ ಅವನು. ನೇರವಾಗಿ ಸರಿಯು ನದಿಯ ತೀರದಲ್ಲಿ ಆಶ್ರಮಕ್ಕೆ ಹೋಗ್ತಾನೆ. ಅವನೇನು ಬಟ್ಟೆ ಬಿಚ್ಚಾಕಿದ್ನೋ ಇವನು ಬಟ್ಟೆ ಬಿಚ್ಚಾಕ್ತಾನೆ, ನಾರು ಮುಡಿ ಉಟ್ಕೊಳ್ತಾನೆ, ತಪಸ್ಸಿಗೆ ಕೂತ್ಕೊಳ್ತಾನೆ. ಅಷ್ಟೊತ್ತಿಗೆ ಆ ಶತ್ರುಘ್ನ ಬರ್ತಾನೆ. ಅವರಿಬ್ಬರು ಹೆಂಡ್ತಿ ಮನೆಗೆ ಹೋಗಿರ್ತಾರೆ. ಲಕ್ಷ್ಮಣ ರಾಮ ಅವನ ಹೆಂಡ್ತಿಯರು ಇಲ್ಲಿರ್ತಾರೆ, ಇವರಿಬ್ಬರು ಹೆಂಡ್ತಿಯರು ಅವ್ರ ತವ್ರ ಮನೆಗೆ. ಅವನು ಬರ್ತಾನೆ ಶತ್ರುಘ್ನ, ಯಾರೋ ಒಬ್ಬರು ಹೇಳ್ತಾರೆ. ತಕ್ಷಣ ಸೈನ್ಯದ ಹತ್ರ ಹೋಗ್ತಾನೆ, ಸೈನ್ಯನೆಲ್ಲ ಕರ್ಕೊಂಬರ್ತಾನೆ. ನಮ್ಮ ಅಣ್ಣನ ಯಾರು ಕಳಿಸ್ತಾರೆ ಯುದ್ಧ ಮಾಡ್ರಿ ನನ್ನ ಮೇಲೆ ಅಂತಾರೆ. ನನ್ನ ಮೇಲೆ ಯುದ್ಧ ಮಾಡಬೇಕು, ಇಲ್ಲ ತಪ್ಪಾತು ಅಂತ ಒಪ್ಕೊಂಡು ರಾಮಕ್ಕೆ ಕರ್ಕೊಂಬರ್ಬೇಕು. 3 ಜನ ತಾಯಂದರು ಭರತನ ಹತ್ರ ಹೋಗ್ತಾರೆ. ಅಪ್ಪ ನೀನು ತಪಸ್ಸು ಮಾಡೋದಲ್ಲಿ ಇರಲಿ, ಮೊದಲು ಶತ್ರುಘ್ನನ ಸಮಾಧಾನ ಮಾಡ. ಆಗದಾಗಿದೆ, ಹೋಗೋದು. ಯಾರು ಯುದ್ಧ ಮಾಡ್ತಾರೆ? ಶತ್ರುಘ್ನನ ಜೊತೆ ಯಾರು ಯುದ್ಧ ಮಾಡ್ತಾರೆ? ಮಂತ್ರಿಯರಿಗೆ ಇಷ್ಟನಾ ಹೋಗೋದು? ಅವ್ರು 3 ದಿನದಿಂದ ಅಳ್ತಾ ಕೂತಿರ್ತಾರೆ. ಮಂತ್ರಿಗಳಿಗೆ ಮೊದಲು ಗೊತ್ತಾಗೋದು ಅವನು ಹೋಗ್ತಾನೆ ಅಂತ. ಆಯಿತು, ಅಣ್ಣ ತಮ್ಮ ಇಬ್ಬರು ತಾಯರನ್ನ ಕರ್ಕೊಂಡು ಕಾಡಿಗೆ ಹೋಗ್ತಾರೆ. ವಾಪಸ್ ಬರಲ್ಲಪ್ಪ ನಾನು, ವಾಪಸ್ ಬಂದರೂ ತಂದೆ ಮಾತನ್ನು ನಡೆಸ್ಕೊಟ್ಟಂಗಾಗಲ್ಲ. ಅದಕ್ಕೋಸ್ಕರ 14 ವರ್ಷ ತಾನೇ ನಾವು ಹೋಗಿ ಬರ್ತೀವಿ, ನೀವು ವಾಪಸ್ ಹೋಗ್ರಿ, ಹಿಂಗೆ ಮಾಡಿರಿ. ವಾಪಸ್ ಬರ್ತಾರೆ. ಮಜವಾಗಿರ್ತಾರಾ? ಇಲ್ಲ. ಅವನು ಊರೊಳಗೆ ಬರಲ್ಲ. ಭರತ ತಪಸ್ಸಿಗೆ ಕೂತ್ಕೊಂಡು ಬಿಡ್ತಾನೆ. 14 ವರ್ಷ ಮುಗಿದ ಮರುದಿನ ಬರದೇ ಇದ್ದರೆ ನಾನು ಆತ್ಮಹತ್ಯೆ, ಎಣ್ಣೆ ಕೊಪ್ಪರಿಗೆ ಬಿದ್ದು ಬಿಡ್ತೀನಿ. ಈ 14 ವರ್ಷ ಎಣ್ಣೆ ಕೊಪ್ಪರಿಗೆ ಉರಿತಾನೆ ಇರಬೇಕು. ಅಷ್ಟರೊಳಗೆ ರಾಮನ ಸುದ್ದಿ ತಪ್ಪಾಗಿ ಕೇಳಿದ್ರು ಬೀಳ್ತೀನಿ, 14 ವರ್ಷಕ್ಕೆ ಬರೆದಿದ್ರು ಬೀಳ್ತೀನಿ ನಾನು. ಶ್ರುತಕೀರ್ತಿ ಅಂತ ಇರ್ತಾಳೆ, ಶತ್ರುಘ್ನನ ಹೆಂಡತಿ. ಅವಳು ಅವ್ರ ಅತ್ತೆ ಹತ್ರ ಹೋಗಿ ಅಳ್ತಾಳೆ. ಯಾಕಮ್ಮ ಅಳ್ತಿ ಅಂತ ಕೇಳ್ತಾಳೆ ಅತ್ತೆ. 13 ವರ್ಷ ಆಯಿತು ನನ್ನ ಗಂಡನ ಮುಖನೇ ನಾನು ನೋಡಿಲ್ಲ ಅಂತ ಅಳವಳು. ಭಾಳ ಜನ ತಿಳ್ಕೊಂಡಿರ್ತಾರೆ ಲಕ್ಷ್ಮಣ ಅಲ್ಲಿ, ಲಕ್ಷ್ಮಣನ ಹೆಂಡ್ತಿ ಇಲ್ಲಿ. ಭರತ ಹಂಗೆ ತಪಸ್ಸು, ಭರತನ ಹೆಂಡ್ತಿ ಹಿಂಗೆ. ಅವರಾರ ಗಂಡ ಹೆಂಡ್ತಿ ಚೆನ್ನಾಗಿದ್ದಾರೆ ಅಂತ. 13 ವರ್ಷ ನಾನು ನನ್ನ ಗಂಡನ ಮುಖ ನೋಡಿಲ್ಲ ಅಂತಳವಳು. ಚೆನ್ನಾಗಿದ್ದಾರೆ ಅವರು? ಇಲ್ಲವೇ ಇಲ್ಲ. ಇಡೀ ರಾಷ್ಟ್ರದ ಹೊಣೆ ಶತ್ರುಘ್ನನ ಮೇಲೆ ಬಿದ್ದಿರೋದು. ಅವನು ಹಗಲೆಲ್ಲ ರಾಜ್ಯಭಾರ, ಇನ್ನೊಂದು ಮತ್ತೊಂದು ಕೆಲಸ ಮಾಡ್ತಾನೆ. ಸಂಜೆ ಹೋಗಿ ಮತ್ತೆ ಅಣ್ಣನ ಆಶ್ರಮದಲ್ಲಿ ಅಣ್ಣನ ಜೊತೆಗಿರ್ತಾನೆ. ಆಂಜನೇಯ ಸಂಜೀವಿನಿನ ತಗೊಂಡು ವಾಪಸ್ ಬರೋವಾಗ ಆ ಪರ್ವತದ ಜೊತೆಗೆ ಅವನನ್ನು ನೋಡಿ ಶತ್ರುಘ್ನ ಒಂದು ಬಾಣವನ್ನು ಬಿಡ್ತಾನೆ. ಆ ಬಾಣನ ಕೈನಲ್ಲಿ ಹಿಡ್ಕೊಂಡು ಆಂಜನೇಯ ಆಶ್ರಮಕ್ಕೆ ಬಂದು ಇಳಿತಾನೆ. ನಾನು ರಾಮನ ಸೇವೆಗೆ ಬಂದಿದ್ದೀನಪ್ಪ, ಈ ಕಂದಮೂಲಗಳನ್ನು ತಗೊಂಡೋಗಿ ನಾನು ಸೂರ್ಯೋದಯದ ಒಳಗಾಗಿ ಲಕ್ಷ್ಮಣನಿಗೆ ಔಷಧೋಪಚಾರ ಮಾಡಬೇಕು. ಇಲ್ಲದಿದ್ದರೆ ಸೂರ್ಯ ಹುಟ್ಟಿದರೆ ಲಕ್ಷ್ಮಣ ಸತ್ತೋಗ್ತಾನೆ. ಅವನು ಆಗಲೇ
ಬದುಕಿದ್ದಾನೆ, ಉಸಿರಾಟವೂ ಸಹ ಕಡಿಮೆ ಇದೆ, ರಾಮನ ತೊಡೆ ಮೇಲೆ ತಲೆ ಇಟ್ಕೊಂಡು ಮಲಗಿದ್ದಾನೆ ಅಂತ ಹೇಳ್ತಾನೆ. ಒಂದು ಸಂಕಲ್ಪ ಕಳಿಸ್ತಾಳೆ ಸುಮಿತ್ರೆ, ನೀನು ನನಗೆ ಮಾತು ಕೊಟ್ಟೋಗಿದೀಯ, ನೀನು ಎಚ್ಚರವಾಗಿ ಇರಬೇಕು. ನಿದ್ದೆ ಹೆಂಗೆ ಮಾಡ್ತೀಯ? ರಾಮನಿಗೆ ಒಂದು ಸ್ವಲ್ಪವೂ ಗಾಯವಾಗದಂತೆ ಕರ್ಕೊಂಬರ್ಬೇಕಾಗಿರೋ ನಿನ್ನ ಸಾಯಕ್ಕೆ ನಿನಗೆಲ್ಲೈತೆ ಅಧಿಕಾರ ಅಂತ. ಲಕ್ಷ್ಮಣನ ಹೆಂಡತಿ ಹೇಳ್ತಾಳೆ ಆಂಜನೇಯನಿಗೆ, ಸಂತೋಷವಾಗಿ ನೀನು ಹೋಗು, ನಾಳೆ ಅಲ್ಲ ಲಕ್ಷ್ಮಣ ಎದ್ದು ನಿಲ್ಲವರೆಗೂ ಸೂರ್ಯ ಹುಟ್ಟೋದೇ ಇಲ್ಲ. ಹೆಂಗೆ ಹುಟ್ತಾನ ಅವನು? ಸೂರ್ಯ ಹುಟ್ಟಕ್ಕೆ ನಾನು ಬಿಡೋದೇ ಇಲ್ಲ ಅಂತಾಳೆ. ಸಂಕಲ್ಪ ಶಕ್ತಿ. ಸೇವೆಗೆ ಬದುಕನ್ನು ಮುಡಿಪಾಗಿಟ್ಕೊಂಡವ್ರ ಬಾಯಿಂದ ಬರಬೇಕಾಗಿರುವ ಮಾತು ದೊಡ್ಡದು, ಸಣ್ಣದು, ಧ್ಯೇಯ ಮಾತ್ರ ದೊಡ್ಡದು. ಚಿಂತನೆ ಮಾಡಬೇಡ. ಅವನು 12 ವರ್ಷ ನಿದ್ದೆ ಕಟ್ಟಿದ್ದಾನೆ. ಅಣ್ಣನ ತೊಡೆ ಮೇಲೆ ಒಂದು 2 ನಿಮಿಷ ಕಣ್ಣು ಮುಚ್ಚಿದ್ದಾನೆ ಅಷ್ಟೇ. ನಿದ್ರೆಯ ಒಂದು ನೆನಪನ್ನಷ್ಟೇ, ನಿದ್ದೆಯ ಕನಸನ್ನು ಕಾಣ್ತಿದ್ದಾನೆ ಅಷ್ಟೇ. ಹೋಗು, ಏನಾಗಲ್ಲ ಅಂತ, ನಿರ್ಭಯವಾಗಿ ಹೋಗು ಅಂತ. ತ್ಯಾಗದ ಮಾತುಗಳಿವೆ. ಇದನ್ನೆಲ್ಲ ಆ ಶ್ರುತಕೀರ್ತಿ ನೋಡಿದವಳು ನಂದೇ ಉತ್ತಮ ಅಂತ. ಆ ಭರತನ ಹೆಂಡತಿ ತುಂಬ ಬುದ್ಧಿವಂತೆ. ಅವಳು ಹೇಳ್ತಾಳೆ ಆ ಶ್ರುತಕೀರ್ತಿಗೆ, ನೋಡವ, ನಮ್ಗೆ ಇಷ್ಟು ದೊಡ್ಡ ತಪಸ್ಸು ಮಾಡೋಕ್ಕಾಗಲ್ಲ, ಅಷ್ಟು ದೊಡ್ಡ ಯುದ್ಧಗಳೂ ಮಾಡೋಕ್ಕಾಗಲ್ಲ, ಆ ಕಾಡು ತಿರ್ಗೋಕ್ಕಾಗಲ್ಲ. ನಾವು ಈ 3 ಜನ ಅತ್ತೆರನ್ನ ಸುಖವಾಗಿ ಸಾಕ್ಕೊಂಬಿಡೋಣ, ಅವ್ರು ಹೇಳಿದ ಮಾತು ಮೀರಿದಂಗೆ ಇದ್ದುಬಿಡೋಣ, ಇಷ್ಟೇ ನಾವು ಮಾಡಬೇಕಾಗಿರೋದು ಅಂತ ಹೇಳಿರ್ತಾಳೆ ಅವಳು. ಹಂಗೆ ಮಾಡೋಣ ಅಂತ. ಆವತ್ತು ಅವಳಿಗೆ ಅರಿವಾಗುತ್ತೆ ಶ್ರುತಕೀರ್ತಿಗೆ, ಇವಳೇ ಭರತನ ಹೆಂಡತಿ ಹೇಳಿದ್ದು ನಿಜ, ನಾನು ನಮ್ಮ ಅತ್ತೆ ಹತ್ರ ಕೇಳಿದ ತಪ್ಪು, ಆ ಶತ್ರುಘ್ನನ ಮುಖನೇ ನೋಡೋದು ಬೇಡ, ಲಕ್ಷಣವಾಗಿ ಇನ್ನೊಂದು ವರ್ಷ ಸುಮ್ಮನಿದ್ದು ಬಿಡೋಣ ಅಂತ ಮತ್ತೆ ಅತ್ತೆಯರನ್ನ ಕರ್ಕೊಂಡೋಗಿ ಸಮಾಧಾನ ಮಾಡಿ ಸೇವೆ ಮಾಡ್ತಾರೆ. ಹೀಗೆ ಎಣೆ ಇಲ್ಲದ ಸೇವೆಯನ್ನು ಮಾಡಬೇಕಾಗುತ್ತೆ ಮನುಷ್ಯರು. ಅದನ್ನು ನೀವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಎಷ್ಟೋ ಜನ ದೇವತೆಗಳು ಅಷ್ಟದಿಕ್ಪಾಲಕರು ಅವ್ರ ಕೆಲಸ ಮಾಡ್ತಿದ್ದಾರೆ, ಸೂರ್ಯಚಂದ್ರರು ಅವ್ರ ಕೆಲಸ ಮಾಡ್ತಿದ್ದಾರೆ, ಪ್ರಕೃತಿ ದೇವತೆಗಳು ಅವ್ರ ಕೆಲಸ ಮಾಡ್ತಿದ್ದಾರೆ. ಹಿಂಗೆ ಜನಸಾಮಾನ್ಯರು ನಮ್ಮವರು ಎಷ್ಟೋ ಜನ ಸುಬ್ಬಣ್ಣ ಇವತ್ತು ಮಾಡ್ತಾ ಇರೋ ಕೆಲಸ ತ್ಯಾಗವಲ್ವೇ, ಸೇವೆ ಅಲ್ವೇ? ಇವರೆಲ್ಲರೂ ನಾವು ದೊಡ್ಡವರು ಅಂತ ಮಾಡಲ್ಲ. ನನ್ನ ಉಪನ್ಯಾಸದ ಶೀರ್ಷಿಕೆಯ ಕೊನೆಯ ಶಬ್ದ ಕಿಂಕರರು ಅಂತ. ನಾವು ಕಿಂಕರರು ಅಂತಾರೆ ಸೇವೆ ಮಾಡುವ ಮಹಾತ್ಮರು, ಋಷಿಗಳೆಲ್ಲರೂ. ಆ ಋಷಿಗಳ ಬದುಕು ಇಲ್ಲದೇ ಇದ್ದಿದ್ದರೆ ಇವತ್ತು ಈ ವ್ಯವಸ್ಥೆಯೇ ನಮ್ಮ ಕಣ್ಣೆದುರಿಗೆ ಇರ್ತಿರಲಿಲ್ಲ. ಬಹಳ ಜನ ಭಾಳ ಮಾತಾಡ್ತಾರೆ, ಆದರೆ ಇದು ನಗರ ನಿರ್ಮಾಣದಿಂದ ಜ್ಞಾನ ಇಲ್ಲವೇ, ಸೇವೆ ಇಲ್ಲವೇ, ಆಲೋಚನೆಗಳಿಲ್ಲವೇ, ಸಿದ್ಧಾಂತಗಳಿಲ್ಲವೇ, ಪ್ರಯತ್ನಗಳಿಲ್ಲವೇ? ಒಂದು ಸಾಮಾನ್ಯ ಶಬ್ದವನ್ನು ಹೊಸದಾಗಿ ನಾವು ಸೃಷ್ಟಿ ಮಾಡಲಿಕ್ಕಾಗುತ್ತಾ? ಅವರು ಮಾಡಿಟ್ಟಿರೋ ಭಾಷೆಯ ಆಚೆ ನಿಂತು ಆಗಿದೆ ಎಲ್ಲರ ಸೇವೆ. ಅಷ್ಟು ದೊಡ್ಡ ಸೇವೆ ನಾವು ಮಾಡಬೇಕಾಗಿಲ್ಲ. ನಮ್ಮ ಕೈಲಾದದ್ದನ್ನು ಈ ಸೊಸೈಟಿಗೆ ಮಾಡೋಣ. ಆ ಮನುಷ್ಯ ಬಂದರೆ ಇವತ್ತೆಲ್ಲರಿಗಿಂತ ಮೊದಲು ಅಲ್ಲಿ ನೀರು ಹರಿತಾ ಇದ್ದು ಜಾರು ಬಿಡ್ತಾರೆ, ನನಗೇನಾರು ಕೊಡ್ರಿ, ನಾನು ಇದನ್ನೆಲ್ಲ ಒರೆಸ್ತೀನಿ. ನಾನು ಹೇಳಿದ್ನ ಆತನಿಗೆ ಸೇವೆ ಅದು ಮಾಡಬೇಕು. ಈಶ್ವರ್, ಇವತ್ತಿನಿಂದ ನಿನಗೆ ಕಾರ್ಯದರ್ಶಿ ಸಿಕ್ಕಿದ್ದಾರೆ, ಮಾಡಬೇಕು, ಇಲ್ಲ ಮಾಡೋಕ್ಕಾಗಲ್ಲ ಅನ್ನಬೇಕು, ಬೇರೆ ಮಾರ್ಗ ಇಲ್ಲ. ನೆರವು ಅಪಾರವಾದ ಜ್ಞಾನವನ್ನು ಅವ್ರು ಕೊಟ್ಟಿದ್ದಾರೆ, ಫಾರ್ಮ್ಯಾಟ್ಗಳನ್ನು ನಾವು ಮಾಡಿದ್ದೀವಿ. ಅವ್ರನ್ನೇ ನಿಮಗೆ ಕಾರ್ಯದರ್ಶಿ ಕೊಟ್ಟಿರೋದು ಸುಮ್ಮನೆ ಅಲ್ಲ. ಪರಮೇಶ್ವರಾಚಾರ್ಯರು ಯಾವ ಹೈಸ್ಕೂಲಿನ ಅನುಭವವನ್ನು ಪಡೆದಿದ್ರೋ ಆ ಅನುಭವ ಇರೋರನ್ನು ಕೊಟ್ಟಿದ್ದೀವಿ ನಿಮಗೆ. ನಿಮ್ಮ ಅಧ್ಯಕ್ಷ, ನಿಮ್ಮ ಕಾರ್ಯದರ್ಶಿಗಳು ಮತ್ತು ನಿಮ್ಮ ಸೇವಾ ವಿಭಾಗದ ಕಾರ್ಯದರ್ಶಿ 3 ಜನ ಸೇರಿದರೆ ಪ್ರತಿದಿನ 10 ಶಾಲೆಯನ್ನು ಸಂಪರ್ಕಿಸುವ ಶಕ್ತಿ ಅವ್ರಿಗೈತಿ. ಜೊತೆಗೆ ಮಾತಾಡು, ಸಂಕಲ್ಪ ಮಾಡು, ಯೋಜನೆ ಮಾಡು, ಕಾರ್ಯ ಆಗುತ್ತೆ. ನ್ಯಾಯಮೂರ್ತಿಗಳ ನೆರವಿರುತ್ತೆ, ನಮ್ಮ ನೆರವಿರುತ್ತೆ, ಸುಬ್ಬೇಗೌಡರ ನೆರವಿರುತ್ತೆ. ನಾವೇನಲ್ಲಿಗೆ ಬರಬೇಕಾಗಿಲ್ಲ, ನೀವು ಮಾಡ್ತೀರಿ. ಆದರೂ ನಾವು ಜೊತೆಗೆ ಬರ್ತೀವಿ. ನಿಮ್ಮ ಕಾರ್ಯಗಳಿಗೆ ಫೆಡರೇಷನ್ ಅಷ್ಟೇ ಅಲ್ಲ,
ಇಂಡಿಯನ್ ಸೆಕ್ಷನ್ ಅಷ್ಟೇ ಅಲ್ಲ, ಅಂತಾರಾಷ್ಟ್ರೀಯ ಸಂಸ್ಥೆಯ ಮಾನ್ಯತೆ ಕೊಡಿಸೋ ಜವಾಬ್ದಾರಿ ಹೇಳ್ರಿ ನಮಗೆ. ದೊಡ್ಡವು ನಾವು ಹೊತ್ಕೊಂತೀವಿ, ದೊಡ್ಡವನ್ನ ನಾವು ಹೊತ್ಕೊಂತೀವಿ. ನಮಗೆ ದೊಡ್ಡವರ್ಸ್ರಿ, ನೀವು ಕೆಲಸ ಮಾಡಿರಿ, ವಾಣಿ ವಿಲಾಸದಲ್ಲಿ ಮಾಡಿರಿ ಒಂದು ಕಾರ್ಯಕ್ರಮನ. ಒಳ್ಳೆಯದಾಗಲಿ. ನಮಸ್ಕಾರ.